ಓಂ ಶಾಂತಿ. ಮುರಳಿ ದಿನಾಂಕ 15/4/2025. मुरली महावाक्यಗಳು. मीठे बच्चे, बाप तुम रूहों से रूहान करते हैं। तुम आए हो बाबा के पास 21 जन्मों के लिए अपनी लाइफ इंश्योर करने। ಮಧುರ ಮಕ್ಕಳೇ, ತಾವು ತಂದೆ ಹತ್ತಿರ ಬಂದಿದ್ದೀರಿ ರಿಹಾನ್ ಮಾಡೋದಕ್ಕಾಗಿ, ಆತ್ಮೀಯ ವಾರ್ತಾಲಾಪ ಮಾಡೋದಕ್ಕಾಗಿ. ಬಾಬಾ ಬಂದಿರೋದೇ ತಮ್ಮ 21 ಜನ್ಮಗಳಿಗಾಗಿ, ಈ ಜೀವನವನ್ನ ಇನ್ಶೋರ್ ಮಾಡೋದಕ್ಕಾಗಿ. ನಿಮ್ಮ ಲೈಫ್ ಯಾವಾಗ ಇನ್ಶೋರ್ ಆಗ್ತದೋ ಆಗ ನೀವು 21 ಜನ್ಮಗಳಿಗಾಗಿ ಅಮರರಾಗ್ತೀರಿ. ಬಾಬಾ ಬಂದಿರೋದೇ ಆತ್ಮಗಳ ಜೊತೆಗೆ ಮಾತಾಡಲಿಕ್ಕೆ, ಜಾಗೃತ ಮಾಡಲಿಕ್ಕೆ, ನೆನಪು ಕೊಡಿಸ್ಲಿಕ್ಕೆ. ಯಾವ ಮೈಂಡ್ ಲಿಮಿಟೆಡ್ ಆಗಿದೆ, ಮಾಯಿಗೆ ವಶಭೂತ ಆಗಿದೆ, ಆ ಮನಸ್ಸು ತಿಳ್ಕೊಂಡಿದೆ ನಂದು ಮುಂದಿನ ಜೀವನ ಹೇಗೆ, ಮುಂದೆ ಹೇಗೆ ಅಂತ. ಯಾಕೆ ಅಂದರೆ ಮೈಂಡ್ ತನ್ನ ಪರಿಚಯವನ್ನ ಮಾಯೆ ಜೊತೆಗೆ ಮಾಡ್ಕೊಂಡಿರೋದ್ರಿಂದ, ದೇಹಭಾನದ ಜೊತೆಗೆ ಮಾಡ್ಕೊಂಡಿರೋದ್ರಿಂದ, ಆತ್ಮ ಅನ್ನುವ ಸತ್ಯವನ್ನ ಮರ್ತಿರೋದ್ರಿಂದ ಅಮರತ್ವದ ಒಂದು ಜ್ಞಾನ ಹೊರಟು ಹೋಗ್ಬಿಟ್ಟಿದೆ. ಅದಕ್ಕಾಗಿ ಯಾವಾಗ ನಾನು ದೇಹ ಒಂದು ದಿನ ಸತ್ತು ಹೋಗ್ತೀನಿ, ಮತ್ತೆ ನಾನು ಸತ್ತು ಹೋದ್ಮೇಲೆ ಈ ನಾಟಕದಲ್ಲಿ ಅಥವಾ ನನ್ನ ಜೀವನದಲ್ಲಿ ನನ್ನನ್ನು ನಂಬಿರುವಂಥವ್ರು ಪತಿ ಪತ್ನಿ ಮಕ್ಕಳು ಯಾರೆಲ್ಲ ಇದ್ದಾರ, ಇವ್ರ ಜೀವನ ಮುಂದೆ ಹೆಂಗ ಅಂತ ತಿಳ್ಕೊಂಡು ಇನ್ಶೂರೆನ್ಸ್ ಕಂಪನಿ ಒಳ್ಳೆ ಲಾಭವನ್ನ ತಗೋತಾವ. ಅದಕ್ಕಾಗಿ ಇನ್ಶೋರ್ ಮಾಡ್ತಾರೆ. ಆದ್ರೆ ಇಲ್ಲಿ ಬಾಬಾ ನಮ್ಮ ಜೀವನವನ್ನೇ ಇನ್ಶೋರ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಅಂದ್ರೆ ವಿಶ್ವ ನಾಟಕದಲ್ಲಿ ನಾವು ಯಾವಾಗ ಎಂಟರ್ ಆಗ್ತೀವಿ, ಕೇವಲ ಆತ್ಮ ಮಾತ್ರ ಬರ್ತೀವಿ. ಈ ಶರೀರ ಸಹಿತ ಇಲ್ಲಿರುವ ಎಲ್ಲಾ ಸಾಮಗ್ರಿಗಳು, ಎಲ್ಲಾ ಸಂಬಂಧಗಳನ್ನ ಕೊಡುವಂಥವ್ರು ಶಿವ ಬಾಬಾ, ಡ್ರಾಮಾದ ಡೈರೆಕ್ಟರ್. ಅಂದ್ಮೇಲೆ ಈ ಜೀವನ, ಈ ಶರೀರ ಕೊಟ್ಟವರು ಯಾರು? ಬಾಬಾ ಇದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ನಾಟಕ ಎಂಡ್ ಆಗುವ ಟೈಮಿಗೆ ಯಾವಾಗಿದು ಮೈಂಡ್ ಇದು ನನ್ನ ಜೀವನ ಅಂತ ಹಿಡ್ಕೊಂಡಿದೆ ಮತ್ತು ನನ್ನವರು ಅಂತ ಏನ್ ತಿಳ್ಕೊಂಡಿದೆ, ಇದರಿಂದ ಮುಕ್ತ ಮಾಡೋದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಜೀವನವನ್ನೇ ಬಾಬಾರವರಿಗೆ ಇನ್ಶೋರ್ ಮಾಡ್ರಿ. ಬಾಬಾಗೆ ಇನ್ಶೋರ್ ಮಾಡೋದ್ರಿಂದ, ಈ ಸಂಗಮ ಯುಗದಲ್ಲಿ ತಂದೆಗೆ ಅರ್ಪಣೆ ಮಾಡೋದ್ರಿಂದ, ಅರ್ಪಣೆ ಅಂದ್ರೇನು? ಲೈಫ್ ಇನ್ಶೋರ್ ಮಾಡೋದು ಅಂತಂದ್ರೆ ಇದು ವಿಶ್ವ ನಾಟಕ. ಈ ನಾಟಕದಲ್ಲಿ ಎಲ್ಲರೂ ಅವರವರ ಅಭಿನಯ ಮಾಡ್ತಾ ಇದ್ದಾರೆ. ಇದು ಜಸ್ಟ್ ಕೇವಲ ನಾಟಕ ಮಾತ್ರ. ನಾ ಆತ್ಮ ಅಮರಿದ್ದೀನಿ, ನನಗೆಂದು ಸಾವಿಲ್ಲ, ನಾನು ನಿರಂತರ ಇದ್ದೀನಿ. ನನ್ನ ಲೈಫ್ ಈಗಲ್ಲ, ಕಂಟಿನ್ಯೂಸ್ಲಿ ಈ ಯುಗದಿಂದ ಮುಂದಿನ ಯುಗಕ್ಕೆ, ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ, ಕಲ್ಪದಿಂದ ಕಲ್ಪಕ್ಕೆ ಇದು ನಿರಂತರ ಇದೆ. ನನಗಂತೂ ಸಾವಿಲ್ಲ. ಆದ್ರೆ ಈ ನಾಟಕದಲ್ಲಿ ನನಗೆ ಏನ್ ಸಿಗ್ಬೇಕು, ಏನೆಲ್ಲ ಆಗ್ಬೇಕಿದೆ, ಇದು ಕೂಡ ಬನಿ ಬನಾಯಿ ಡ್ರಾಮಾ ಫಿಕ್ಸ್ಡ್ ಇದೆ. ಎಲ್ಲವೂ ಮೊದಲೇ ಫಿಕ್ಸ್ಡ್ ಇದೆ. ಇದರಲ್ಲಿ ಏನು ಚಿಂತೆ ಮಾಡುವುದು, ಮುಂದಿನ ಜೀವನಕ್ಕಾಗಿ ಕೂಡಿಡುವುದು, ಹಿಂದಿನವರಿಗಾಗಿ ಇಡಬೇಕು ಅಂತ ಹಾಗೇನು ಇಲ್ವೇ ಇಲ್ಲ. ಒಬ್ಬ ಹೀರೋ ಸಿನಿಮಾದಿಂದ ಹೊರಗೆ ಬಂದ್ಮೇಲೆ, ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಅಲ್ಲಿ ಹೀರೋಗೊಬ್ಬ ಮಗ ಇರ್ತಾನ. ಆ ಮಗನಿಗಾಗಿ ಹೀರೋ ಸಿನಿಮಾದೊಳಗೆ ಏನೆಲ್ಲ ಮಾಡಿಟ್ಟಿರ್ತಾನ. ಸಿನಿಮಾ ಮುಗಿದ್ಮೇಲೆ ಮಗನ ಕಾಳಜಿನೂ ಮುಗೀತು, ಅಪ್ಪನ ಕರ್ತವ್ಯನೂ ಮುಗಿದ್ಬಿಡ್ತದ. ಹಾಗೆ ಈ ನನ್ನ ರೋಲ್ ಮುಗಿದ ಮೇಲೆ, ನಾನು ಶರೀರ ಬಿಟ್ಟ ಮೇಲೆ ಇಲ್ಲಿಯ ರೋಲ್ ನನ್ನ ಸಲುವಾಗಿ ಎಲ್ಲ ಖತಮ್ ಆಗ್ತದೆ. ಆದ್ರೆ ಮಾಯಾ ಮೈಂಡ್ ಇಲ್ಲಿವರೆಗೂ ನಾನಂದ್ರೆ ಜೀವನ, ನಾನಂದ್ರೆ ಶರೀರ ಅಂತ ತಿಳ್ಕೊಂಡಿದ್ದಕ್ಕ ಇವರೆಲ್ಲ ಏನಿದಾರ, ಇವರಿಗಾಗಿ ನಾ ಏನಾದ್ರೂ ಮಾಡ್ಬೇಕು ಅಂತ ಇನ್ಶೋರ್ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಬನಿ ಬನಾಯಿ ಫಿಕ್ಸ್ ಡ್ರಾಮಾ ಅದ. ಯಾರಿಗೇನ್ ಪ್ರಾಪ್ತಿ ಆಗ್ಬೇಕು, ಯಾರಿಗೇನ್ ಸಿಗ್ಬೇಕು, ತಿನ್ಲಿಕ್ಕೆ, ಉಡ್ಲಿಕ್ಕೆ ಮತ್ತೆ ಏನ್ ಕಾರ್ಯ ಮಾಡ್ಬೇಕು, ಏನ್ ಅವ್ರಿಗೆ ಪ್ರಾಪ್ತಿ ಆಗ್ಬೇಕನ್ನೋದು ಈ ಬನಿ ಬನಾಯಿ ಡ್ರಾಮಾದಲ್ಲಿ ಎಲ್ಲವೂ ಫಿಕ್ಸ್ಡ್ ಇದೆ. ಯಾವ ಸಮಯಕ್ಕೆ ಏನ್ ಸಿಗ್ಬೇಕು, ಏನ್ ಆಗ್ಬೇಕು ಅಂತ. ಇಲ್ಲಿ ಯಾರು ಯಾರಿಗೆ ಚಿಂತೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ ಲೈಫ್ ಅನ್ನೇ ಶಿವ ಬಾಬಾರವರಿಗೆ ಇನ್ಶೋರ್ ಮಾಡಿದ್ರಿ ಅಂತಂದ್ರ ನೀವು ಮುಂದೆ 21 ಜನ್ಮಗಳಿಗಾಗಿ ಸದಾ ಅಮರರಾಗ್ತೀರಿ. ಅಮರ ಆಗೋದು ಅಂದ್ರೆ ದೇಹ ತ್ಯಾಗ ಮಾಡೋದಿಲ್ಲ ಅಂತ ಇಲ್ಲ. ಆಕ್ಚುಲಿ ನಾವು ದ್ವಾಪರ ಯುಗದಿಂದ ಈ ಮೈಂಡ್ ತನಗೆ ತಾನು ಶರೀರ ಅಂತ ತಿಳ್ಕೊಂಡಿರೋದ್ರಿಂದ, ಶರೀರದಿಂದ ಯಾವಾಗ ನಾವು ಬೇರೆ ಆಗ್ತೀವಿ ಅದಕ್ಕೆ ಸಾಯೋದು ಅಂತ ತಿಳ್ಕೊಂಡ್ವಿ. ಸತ್ಯುಗದಲ್ಲಿ ಶರೀರ ಬಿಡುವಿದ್ರು ಕೂಡ ಅಲ್ಲಿ ಅಮರರು ಹೇಗೆ ಅಂದ್ರೆ ಅಮರತ್ವದ ಕಾನ್ಶಿಯಸ್ ಇರ್ತದೆ. ನಾವು ಬಾಬನ್ ಮಗು ಆಗೋಕ್ಕಿಂತ ಮೊದಲು ನಮಗ್ ಗೊತ್ತಿತ್ತು ನಾವಂದ್ರೆ ದೇಹದಾರಿ, ಒಂದಿನ ನಾವು ಸಾಯ್ತೀವಂತ ಗೊತ್ತಿತ್ತು. ಆದ್ರೆ ಈಗ ಆತ್ಮಜ್ಞಾನ ಸಿಕ್ಕ ಮೇಲೆ, ಬಾಬಾ ನಾಲೆಜ್ ಕೊಟ್ಟ ಮೇಲೆ
ನಾವು ಶರೀರ ಬಿಡ್ತೀವಿ ಅಂತ ಗೊತ್ತಿದೆ, ಆದ್ರೆ ಸಾಯ್ತೀವಿ ಅಂತ ಎಂದೂ ಫೀಲ್ ಮಾಡೋದಿಲ್ಲ. ಸಾವು ಅನೇಕ ಭಯ, ಅನೇಕ ರೀತಿಯ ಚಿಂತೆ, ದುಃಖಕ್ಕೆ ಕಾರಣ ಆಗಿದೆ. ಅಂದಮೇಲೆ ಬಾಬಾ ಇಂಥ ನಾಲೆಜ್ ಕೊಡ್ತಾರೆ ನಮಗೆ ಈ ಸಮಯದಲ್ಲಿ. ನೀ ಆತ್ಮ ಅಮರಿದಿ, ನೀ ಸದಾ ಇದಿ. ನೀ ಯಾವಾಗ ಈ ಶರೀರದಲ್ಲಿ ಬರ್ತಿ ಆಗ ನಿನ್ನ ಮೈಂಡ್ ಒಳಗೆ ಏನಿದೆ ಅದೇ ನಿನ್ನ ಜೀವನದಲ್ಲಿ ಕಾಣಿಸ್ತದ. ಅರ್ಥಾತ್ ನನಗೇನ್ ಬೇಕೋ ಅದೆಲ್ಲ ಬಾಹ್ಯ ಜಗತ್ತಿನಲ್ಲಿ ಮ್ಯಾನಿಫೆಸ್ಟ್ ಆಗ್ತದ. ಅಂದ್ರೆ ಅದೇ ರೀತಿ ನಿರ್ಮಾಣ ಆಗ್ತದೆ, ನನ್ನ ಸುತ್ತಮುತ್ತಲಿನ ವಾತಾವರಣ ಆ ರೀತಿ ನಿರ್ಮಾಣ ಆಗ್ತದೆ. ಯಾವ ಕ್ಷಣ ನನ್ನ ಆತ್ಮ ಶರೀರ ಬಿಡ್ತೀನಿ ನನಗಾಗಿ ಎಲ್ಲವೂ ಸಮಾಪ್ತ ಆಗಿ ಹೋಗ್ತದ. ಮತ್ತೆ ಹೊಸ ಜನ್ಮ, ಹೊಸ ಜೀವನ ಶುರು ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಪೂರಾ ಆತ್ಮ ಜಾಗೃತ ಅವಸ್ಥಾ ಇರ್ತದ. ನಾ ಆತ್ಮ ಅನ್ನೋದು ಸ್ಮೃತಿ ಇರ್ತದ. ಈ ದೇಹ ಇದನ್ನ ಬಿಟ್ಟರು ಇನ್ನೊಂದು ದೇಹ ಸಿಗ್ತದ ಅನ್ನುವಂಥ ಸ್ಮೃತಿ ಇರೋದ್ರಿಂದ ಬಾಬಾ ಹೇಳ್ತಾರೆ, 21 ಜನ್ಮಕ್ಕಾಗಿ ನೀವು ಸದಾ ಅಮರ ಆಗ್ತೀರಿ. ಅದಕ್ಕಾಗಿ ನಿಮ್ಮ ಲೈಫನ್ನ ಇನ್ಶೋರ್ ಮಾಡ್ರಿ. ಮತ್ತೊಮ್ಮೆ ಲೈಫ್ ಇನ್ಶೋರ್ ಮಾಡೋದು ಅಂತಂದ್ರೆ, ನಾನು ಆತ್ಮ, ಈ ಶರೀರ, ಈ ಜೀವನ, ಈ ಎಲ್ಲ ಸಂಬಂಧಗಳು, ಈ ನಾಟಕದಲ್ಲಿ ಸಿಕ್ಕಿರುವ ಎಲ್ಲಾ ಸಾಮಾನ, ಇದು ನಾಟಕದ ಡೈರೆಕ್ಟರ್ ಕೊಟ್ಟಿರುವಂಥದ್ದು. ನಾಟಕ ಮುಗಿಲಿಕ್ಕೆ ಬಂದಿದೆ, ನಾವು ವಾಪಸ್ ಎಲ್ಲವನ್ನ ಡೈರೆಕ್ಟರ್ಗೆ ಒಪ್ಪಿಸ್ಬೇಕಾಗಿದೆ. ಒಪ್ಪಿಸಿ ಮನೆಗೆ ಹೋಗ್ಬೇಕು ಅಂತ. ಸಿನಿಮಾ ಮಾಡ್ಬೇಕಾದ್ರ ಅಥವಾ ಊರುಗಳಲ್ಲಿ ಡ್ರಾಮಾ ಮಾಡ್ತಿದ್ರು ಅಂದ್ರೆ, ನಾಟಕ ಇತ್ತು ಅಂದ್ರೆ ಡೈರೆಕ್ಟರ್ ಏನೆಲ್ಲ ಕೊಡ್ತಾನಲ್ಲೆಲ್ಲ ಡ್ರೆಸ್ ಅದನ್ನೆಲ್ಲ ನಾಟಕ ಮುಗಿದ್ಮೇಲೆ ಅವ್ರಿಗೆ ಕೊಟ್ಟು ವಾಪಸ್ ಹೋಗ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ನಾಟಕ ಮುಗಿಲಿಕ್ಕೆ ಬಂದಿದೆ, ನಾನು ನಿಮಗೆ ಜೀವನ ಕೊಟ್ಟಿದ್ದೆ, ವಾಪಸ್ ಆ ಜೀವನವನ್ನ ಮನ ಬುದ್ಧಿ ಸಹಿತ ಬಾಬಾಗ ಅರ್ಪಣೆ ಮಾಡ್ರಿ. ಮತ್ತೆ ನೀವು 21 ಜನ್ಮ ಅಮರರಾಗ್ತೀರಿ ಅಂತಾರೆ ಬಾಬಾ. प्रश्न, मनुष्य भी अपनी लाइफ इंश्योर कराते हैं और तुम बच्चे भी, दोनों में अंतर क्या है? ಮನುಷ್ಯರು ತಮ್ಮ ಜೀವನವನ್ನ ಇನ್ಶೋರ್ ಮಾಡ್ತಾರೆ, ಮನುಷ್ಯರು ಕೂಡ ಮಾಡಿದ ಹಾಗೆ ನೀವು ಇಲ್ಲಿ ಇನ್ಶೋರ್ ಮಾಡ್ತೀರಿ, ಎರಡಕ್ಕೂ ಅಂತರ ಏನು? बाबा ಹೇಳ್ತಾರೆ, मनुष्य अपनी लाइफ इंश्योर कराते कि मर जाए तो परिवार वालों को पैसा मिले. तुम बच्चे इंश्योर करते हो कि 21 जन्म हम मरे ही नहीं. ಜಗತ್ತಿನಲ್ಲಿ ಮನುಷ್ಯರು ತಮ್ಮ ಲೈಫ್ ಇನ್ಶೂರೆನ್ಸ್ ಮಾಡ್ತಾರ, LIC ಮಾಡಿಸ್ತಾರ. LIC ಮಾಡಿಸ್ತಾರೆ, ನಾನು ಅಕಸ್ಮಾತ್ ದೇಹ ತ್ಯಾಗ ಮಾಡಿದ್ರೆ ನಾಳೆ ನನ್ನ ಪರಿವಾರದವರು ಉಣಬೇಕು ನನ್ನ ಹೆಸರಲ್ಲೇ ಅಂತ. ಆದ್ರೆ ಇಲ್ಲಿ ನಿಮ್ಮ ಜೀವನ ಇನ್ಶೋರ್ ಮಾಡ್ತೀರಿ, ಬಾಬಾರವ್ರಿಗೆ LIC ಮಾಡ್ತೀರಿ. 21 ಜನ್ಮಗಳಿಗಾಗಿ ನಾವು ಸಾಯುವುದೇ ಇಲ್ಲ ಅಂತ. ಸದಾ ನಾವು ಗಳಿಸ್ಕೊಂಡಿರುವಂಥದ್ದು, ನಾವು ಮಾಡಿರುವಂಥದ್ದು, ಇಲ್ಲಿ ತುಂಬಿಕೊಂಡಂತಹ ನಾಲೆಜ್, ಇಲ್ಲಿ ತುಂಬಿಕೊಂಡಂತಹ ಶ್ರೇಷ್ಠ ಸಂಸ್ಕಾರ, ಸರ್ವ ಗುಣಗಳು, ಶಕ್ತಿಗಳು, ಇವು ಸದಾ ಕಾಲ ನಮ್ಮ ಕಾನ್ಶಿಯಸ್ ಅಲ್ಲೂ ಇರ್ತದ, ಅದು ನಮ್ಮ ಜೀವನದಲ್ಲೂ ಕೂಡ ಕಾಣಿಸ್ತದ, ಒಳಗೂ ಇರ್ತದ ಮೈಂಡಲ್ಲಿ. ಮತ್ತು ಅದೇ ವಾತಾವರಣ ಮ್ಯಾನಿಫೆಸ್ಟ್ ಆಗ್ತದೆ. ಅಂದ್ರೆ 21 ಜನ್ಮ ಅಮರರಾಗ್ತೀರಿ ಅಂತಾರೆ ಬಾಬಾ. ಅಮರ ಬನ್ ಜಾಯೆ ಸತ್ಯುಗ್ ಮೇ ಕೋಯಿ ಇನ್ಶೋರ್ ಕಂಪನಿಯಾ ಹೋತಿ ನಹಿ. ಸತ್ಯುಗದಲ್ಲಿ ಯಾವುದೇ ರೀತಿಯ LIC ಕಂಪನಿಗಳಿರೋದಿಲ್ಲ. अभी तुम अपनी लाइफ इंश्योर कर देते हो, फिर कभी मरेंगे नहीं, या ಖುಷಿ रहनी चाहिए. ನಾವು ಈ ಸಮಯದಲ್ಲಿ ಆತ್ಮ ಕಾನ್ಶಿಯಸ್ನಲ್ಲಿ ಇದ್ದುಕೊಂಡು, ನಾ ಆತ್ಮ ಸಾಯೋದಿಲ್ಲ, ನಾನು ಅಮರಿದ್ದೀನಿ ಅನ್ನುವಂಥ ಸತ್ಯದ ಅನುಭೂತಿ ಯಾವಾಗ ಮಾಡ್ತೀರಿ ಆಗ ನೀವು ಬಾಬಾಗೆ ಜೀವನ ಅರ್ಪಣೆ ಮಾಡ್ತೀರಿ. ಅಂದರೆ ನಾವೆಂದೂ ಸಾಯೋದಿಲ್ಲ ಅನ್ನುವಂಥ ಖುಷಿ ಮಕ್ಕಳೇ ನಿಮಗಿರಬೇಕು ಅಂತ. ನಾವೆಂದೂ ಸಾಯೋದಿಲ್ಲ. ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬ ಹೀರೋಯಿನ್ ಎಲ್ಲವನ್ನ ಬಿಟ್ಟು ವಾಪಸ್ ತಮ್ಮ ಮನೆಗೆ ಹೋಗ್ತಾರ, ಮತ್ತೊಂದು ಹೊಸ ಸಿನಿಮಾ ಸಲುವಾಗಿ ಅವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಇದು ಕೂಡ ಜೀವನದಲ್ಲಿ ಏನು ಸಂಬಂಧಗಳು ಸಿಕ್ಕಿವೆ, ಇದು ನಾಟಕ ಇರುವವರೆಗೆ, ಅಥವಾ ನನ್ನ ಲೈಫ್ ಆತ್ಮ ನಾನು ಈ ಶರೀರದಲ್ಲಿ ಇರುವವರೆಗೆ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಖುಷಿ ಇರಲಿ, ನಾನು ಆತ್ಮ ಎಂದಿಗೂ ಸಾಯೋದಿಲ್ಲ, ನಾನು ಸದಾ ಇದ್ದೀನಿ, ಅಮರಿದ್ದೀನಿ ಎನ್ನುವಂಥ ಸ್ಮೃತಿ ಇರಲಿ. ಗೀತ್ ಎ ಕೋನ್ ಆಯಾ ಆಜ್ ಸವೇರೆ. ಈ ದಿನ ನನ್ನ ಮನಸ್ಸಿನ ಬಾಗಿಲ ಬಳಿ ಯಾರು ಬಂದರು? ಓಂ ಶಾಂತಿ. रूहानी बाबा बैठ रूहानी बच्चों से रूरिहान करते. तुम बच्चे जानते हो बाबा हमको अभी 21 जन्म तो क्या 40-50 जन्मों के लिए इंश्योर कर रहे हैं. रूहानी बाबा ಕುಳಿತು ಮಕ್ಕಳ ಜೊತೆಗೆ, ಆತ್ಮೀಯ ಮಕ್ಕಳ ಜೊತೆಗೆ ಆತ್ಮೀಯ ವಾರ್ತಾಲಾಪ ಮಾಡ್ತಾ ಇದ್ದಾರೆ. ಮಕ್ಕಳು ನೀವೇ ಇದನ್ನು ತಿಳ್ಕೊಂಡಿದ್ದೀರಿ. 21 ಜನ್ಮ ಏನು, 40-50 ಜನ್ಮಗಳವರೆಗೆ ಇನ್ಶೋರ್ ಮಾಡ್ತಾ ಇದ್ದೀರಿ. ಅಂಡರ್ಲೈನ್.
ಬಾಬಾ ಮೊದಲು 21 ಜನ್ಮದ ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಹೇಳ್ತಿದ್ದಾರೆ ಇನ್ಶೂರೆನ್ಸ್ ನಿಮ್ಗೆ ರಿಟರ್ನ್ ಯಾವಾಗ ಎಷ್ಟು ಜನ್ಮಕ್ಕಂದ್ರೆ 40ರಿಂದ 50 ಜನ್ಮ. ಅಂದರೆ ತ್ರೇತಾ ಎಂಡ್ ಆಗಲಿಕ್ಕೆ 21 ಜನ್ಮ ಕಂಪ್ಲೀಟ್ ಆಗ್ತದ. ಇನ್ನು ದ್ವಾಪರಯುಗ ಕಂಪ್ಲೀಟ್, ಪೂರಾ ದ್ವಾಪರಯುಗ ಆನಂತರ ಕಲಿಯುಗದ ಸ್ವಲ್ಪ ಸಮಯ, ಸ್ವಲ್ಪ ಜನ್ಮಗಳವರೆಗೆ ನಿಮ್ಗೆ ಪೂರಾ ಎಲ್ಲ ಪ್ರಾಪ್ತಿ ಆಗ್ತದೆ ಅಂತಾರೆ ಬಾಬಾ. ದ್ವಾಪರಯುಗದಲ್ಲಿ ಇನ್ನೂ ಸೋಲ್ ಕಾನ್ಷಿಯಸ್ ಸ್ಟೇಜ್ ಅರ್ಧದವರೆಗೆ ಉಳಿದಿರ್ತದೆ. ಯಾಕಂದರೆ 8 ಕಲೆ ಅಂತ ಹೇಳ್ತಾರೆ ಬಾಬಾ. ಕಂಪ್ಲೀಟ್ ನಾವು ಆತ್ಮ ಪರಂಧಾಮದಿಂದ ಬಂದಿದ್ದೀವಿ ಈ ಸಂಸಾರದಲ್ಲಿ ನಾಟಕ ಮಾಡೋದಕ್ಕಾಗಿ ಅನ್ನುವಂಥ ಕಾನ್ಷಿಯಸ್ ದ್ವಾಪರಯುಗದಲ್ಲೂ ಕೂಡ ಇರ್ತದೆ. ಭಲೇ ದೇಹವನ್ನು ವಶ ಆಗ್ತಿರ್ತಾರೆ, ಆದರೆ ಇನ್ನೂ 50% ಕಾನ್ಷಿಯಸ್ ಇರ್ತದ. ನಾವೆಲ್ಲರೂ ಮೇಲಿಂದ ರೋಲ್ ಪ್ಲೇ ಮಾಡಲಿಕ್ಕೆ ಬಂದಿರುವಂಥ ಆತ್ಮ ಅನ್ನುವಂಥದ್ದು. ದ್ವಾಪರಯುಗ ಪೂರ್ಣ ಎಲ್ಲ ಸಿರಿ ಸಂಪತ್ತಿರ್ತದ, ಬಾಹ್ಯ ರೂಪದಲ್ಲಿ ಎಲ್ಲ ರೀತಿಯ ಶ್ರೇಷ್ಠ ಸಂಬಂಧಗಳು. ಅದಕ್ಕಂತಲೇ ವಿದೇಶಿಗರು ಕೂಡ ಈ ಸಂಪತ್ತಿನ ಅನುಭವ ಮಾಡೋದಕ್ಕಾಗಿ ಭಾರತಕ್ಕೆ ಬರ್ತಾರೆ. ಮತ್ತು ಈ 33 ಕೋಟಿ ಆತ್ಮಗಳು ಇಲ್ಲೇನು ಲೈಫ್ ಇನ್ಶೋರ್ ಮಾಡ್ತಾರೆ, ಅವರಿಗೆ ಕಲಿಯುಗದ ಕೆಲವು ಜನ್ಮಗಳವರೆಗೂ ಕೂಡ ಅವರಿಗೆ ಇಲ್ಲಿಯ ಪ್ರಾಪ್ತಿ ಆಗ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ 40ರಿಂದ 50 ಜನ್ಮಗಳವರೆಗೆ ನೀವು ಇನ್ಶೋರ್ ಮಾಡ್ಕೋತಾ ಇದ್ದೀರಿ. ಇನ್ನು ಕಲಿಯುಗದ ಕೊನೆಯಲ್ಲಿ ಕಲಿಯುಗದ ಸಮಯ ಅನುಸಾರ ಭಾಳಷ್ಟು ಸಂಬಂಧದಲ್ಲಿ ಕೊರತೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಕೊರತೆ, ಮತ್ತು ಚರಿತ್ರೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ ಕಲಿಯುಗದ ಎಂಡಲ್ಲಿ. ಆದರೆ ಕಲಿಯುಗದ ಆದಿ ತಕ ಬಾಬಾ ಹೇಳ್ತಾರೆ ನಿಮ್ಮ ಲೈಫ್ ಇನ್ಶೋರ್ ಆಗ್ತದ, ಅಷ್ಟು ಭದ್ರತೆ ಸಿಗ್ತದ ನಿಮಗೆ, ಎಲ್ಲ ರೀತಿ ಪರ್ಫೆಕ್ಟ್ ಜೀವನ ಇರ್ತದ ಅಂತ ಹೇಳ್ತಾರೆ. 21 ಜನ್ಮ ಸತ್ಯ ತ್ರೇತ 100% ಮಾಯಾ ಪ್ರೂಫ್, 100% ಬಾಬಾ ಗ್ಯಾರಂಟಿ ಹೇಳ್ತಾರೆ. ಇನ್ನು ದ್ವಾಪರಯುಗದಿಂದ ಕಲಿಯುಗದ ಆದಿಯವರೆಗೆ, ಆದಿಯ ಭಾಗದಲ್ಲೂ ಕೂಡ ಕೆಲವು ಜನ್ಮಗಳು ನೀವು ಭಾಳ ಸಿರಿ ಸಂಪನ್ನ ಸುಖಿಗಳೇ ಇರ್ತೀರಿ, ಆದ್ರೆ ಮಾಯೆಗೆ ವಶೀಭೂತ ಆಗಲಿಕ್ಕೆ ಶುರುವಾಗ್ತೀರಿ. ಯಾಕೆ? ಸಮಯ ಅನುಸಾರ. ಆದರೆ 40ರಿಂದ 50 ಜನ್ಮ ಇನ್ಶೂರೆನ್ಸ್ ಹೆಂಗಾಗ್ತದಂದರೆ, ಈ ಸದ್ಯ ಈಶ್ವರಿ ಇನ್ಶೂರೆನ್ಸ್ ಕಂಪನಿ ಏನಿದೆ ಇದು ರಿಟರ್ನ್ ಈ ರೀತಿಯಾಗಿ ಇಷ್ಟೊಂದು ಮಾಡುವಂಥದ್ದು ಅಂತಾರೆ ಬಾಬಾ. वो लोग इंश्योर करते हैं कि मर जाए तो उनके परिवार को पैसा मिले, तुम इंश्योर करते हो 21 जन्मों के लिए मरे ही नहीं. ಅವರು ಸತ್ವಿ ಅಂತಂದ್ರೆ ಹಿಂದಿನ ಪರಿವಾರಕ್ಕೆ ಸಿಗಲಿ ಅಂತ. ನೀವು ಸಾಯಬಾರ್ದು ಅಂತ ಇನ್ಶೂರೆನ್ಸ್ ಮಾಡ್ತೀರಿ. ಅಮರ್ ಬನಾತೆ ಹೇನಾ, ತುಮ್ ಅಮರ್ ಥೇ, ಮೂಲ ವತನ್ ಬಿ ಅಮರ್ ಲೋಕ್ ಹೇನಾ, ನೀವು ಮೊದಲು ಅಮರ್ ಇದ್ರಿ, ಈಗೂ ಕೂಡ ಕಾನ್ಷಿಯಸ್ಸಲ್ಲಿ ನಾವು ಬದಲಾಗಿದ್ವಿ. ಅಮರ ಅನ್ನುವಂಥ ಸ್ಮೃತಿಯನ್ನು ಕಳ್ಕೊಂಡು ದೇಹ ಅಂತ ತಿಳ್ಕೊಂಡಿದ್ದಕ್ಕಾಗಿ ಒಂದು ದಿನ ಸಾಯ್ತೀವಿ ಅನ್ನುವ ಕಾರಣ ಇಷ್ಟು ಭಯ ಚಿಂತೆಗೊಳಗಾಗಿದ್ವಿ. ಬಾಬಾ ಮತ್ತೆ ನಮಗೆ ಆತ್ಮ ಅಮರ ಅನ್ನುವಂಥ ನಾಲೆಜನ್ನು ಕೊಡ್ತಿದ್ದಾರೆ. ವಾ ಮರ್ನೆ ಜೀನೆ ಕಿ ಬಾತಿ ನಹೀ ರೆಹತಿ. ಸತ್ಯುಗದಲ್ಲಿ ಸಾಯುವುದು ಮತ್ತು ಜೀವಿಸುವಂಥ ಮಾತೇ ಇಲ್ಲ. ಯಾಕಂದರೆ ಸದಾ ನಾ ಆತ್ಮ ಅನ್ನುವ ಸ್ಮೃತಿ ಇರೋದ್ರಿಂದ, ಆತ್ಮ ಸದಾ ಇರೋದ್ರಿಂದ ನಾ ಸಾಯ್ತಿದ್ದೀನಿ ಅಥವಾ ಬದುಕ್ತಿದ್ದೀನಿ ಅನ್ನುವಂಥ ಕಾನ್ಷಿಯಸ್, ಆ ಸ್ಮೃತಿ, ಆ ಅರಿವೇ ಇರೋದಿಲ್ಲ. वो है आत्माओं का निवास स्थान. अब यह रूह रिहान बाबा अपने बच्चों से करते हैं और कोई से नहीं करते. ಬಾಬಾ ಈ ಒಂದು ಆತ್ಮೀಯ ವಾರ್ತಾಲಾಪ ಮಕ್ಕಳ ಜೊತೆಗೇನೆ ಮಾಡ್ತಾರೆ, ಬೇರೆ ಯಾರ ಜೊತೆಗೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದರೆ ಅವರ ಬೀಗದ ಕೈ, ಬುದ್ಧಿಯ ಬೀಗದ ಕೈ ತೆಗಿಲಾರ್ದೆ ಈ ಜ್ಞಾನ ಅವ್ರ ತಲೆಯಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಬಾಬಾ ಬುದ್ಧಿಯ ಬೀಗ ತೆಗೆದಿದ್ದಾರೋ ಅವ್ರು ಮಾತ್ರ ಬಾಬಾ ಹೇಳುವ ಜ್ಞಾನವನ್ನು ಕೇಳಲಿಕ್ಕೆ ಸಾಧ್ಯ ಇದೆ. कोई मुश्किल थोड़ा समझते हैं, तुमको भी समझाते कितने वर्ष हुए हैं, तो भी कितने थोड़े समझते हैं. ಬಾಬಾ ಹೇಳ್ತಾರೆ, ನೀವು ಮೊದಲ ನಾ ಹೇಳುವ ಮಾತು ಏನೂ ತಿಳ್ಕೊಂಡಿರಲಿಲ್ಲ ಮೊದಲು ಬರೋಕ್ಕಿಂತ ಮೊದಲ, ನಾ ಬಂದಮೇಲೆ ತಿಳ್ಕೊಂಡಿರಿ. ಬಾಬಾರವರಿಗೂ ಕೂಡ ಈ ವಿಷಯದಲ್ಲಿ, ಅಮರತ್ವದ ವಿಷಯದಲ್ಲಿ, ಆತ್ಮದ ಸತ್ಯದ ವಿಷಯದಲ್ಲಿ ಎಷ್ಟೊಂದು ಹೇಳಿಸ್ಕೊಂಡಿದ್ದೀರಲ್ಲ ನೀವು ಬಾಬಾರ ಕಡೆಯಿಂದ. ಆದರೆ ಇನ್ನೂ ಕೆಲವೇ ಜನ ಇದ್ದಾರ ಬಾಬಾನನ್ನ ಅಥವಾ ಬಾಬಾ ಹೇಳುವ ಮಾತುಗಳನ್ನು ತಿಳ್ಕೊಳ್ಳುವಂಥವ್ರು, ಸತ್ಯದ ಅನುಭವ ಮಾಡುವಂಥವ್ರು. ಹೈ ವಿ ಸೆಕೆಂಡ್ ಮೇ ಸಮಜ್ನೆ ಕಿ ಬಾತ್, ಅಂಡರ್ಲೈನ್. ಬಾಬಾ ಹೇಳೋ ಮಾತು ಸೆಕೆಂಡಿನಲ್ಲಿ ತಿಳ್ಕೊಳ್ಳುವಂಥದ್ದಿದೆ. ಆದ್ರೆ ಎಲ್ಲಾರ್ದು ಚೇತನ ಜಾಗೃತ ಆಗುವಂಥ ಟೈಮ್ ಏನಿದೆ ಅದು ಬೇರೆ ಬೇರೆ ಇದೆ. ಅಂದರೆ ಭಲೆ ನಾವು ಬಿಕೆ ಆಗೀವಿ, ಬಾಬನ ಮಕ್ಕಳಾಗೀವಿ, ಬಾಬಾ ಅಂತೀವಿ, ಮುರಳಿ ಕೇಳ್ತೀವಿ, ಆದರೆ ಸಂಪೂರ್ಣ ಆತ್ಮ ಚೇತನ ಜಾಗೃತ ಆಗೋದೇನಿದೆಯಲ್ಲ ಅದು ಕೇವಲ ಸೆಕೆಂಡಿನ ಮಾತು.
ಆದರೆ ಅದಕ್ಕೂ ಕೂಡ ಪುರುಷಾರ್ಥ ಮಾಡಬೇಕಾಗ್ತದೆ. ಹಮ್ ಆತ್ಮಾಯೇ ಜೋ ಪಾವನ್ ಥಿ ವಹಿ ಪತಿತ್ ಬನಿ ಹೇ, ಫಿರ್ ಹಮ್ಕೋ ಪಾವನ್ ಬನ್ನ ಹೇ. ನಾವೇ ಆತ್ಮ ಪತಿತಿದ್ದಂಥವ್ರು ಪಾವನ ಆಗ್ತಿದ್ದೀವಿ, ಯಾಕಂದ್ರೆ ನಾವೇ ಮೊದಲು ಪಾವನ ಇದ್ವಿ. मुक्ति कहो अथवा निर्वाण धाम कहो, वानप्रस्थ अक्षर करेक्ट है. वानप्रस्थी तो शहर में रहते हैं ना, सन्यासी लोग तो घर बार छोड़ जंगल में चले जाते. आजकल के वानप्रस्थियों में कोई दम ही नहीं. ಬಾಬಾ ಹೇಳ್ತಾರೆ, ಮೊದಲು ಸನ್ಯಾಸಿಗಳು ಕಾಡಿಗೆ ಹೋಗ್ತಾರೆ, ಅವರು ನಾಡಿನಲ್ಲಿ ಇರುವುದಿಲ್ಲ. ಮತ್ತೆ ವಾನಪ್ರಸ್ಥಿ ಆದ್ಮೇಲೂ ಕೂಡ 60 ವಯಸ್ಸಾದ್ಮೇಲೂ ಕೂಡ ಕಾಡಿಗೆ ಹೋಗುವಂಥ ಪದ್ಧತಿ ಇತ್ತು. ಯಾಕಂದ್ರೆ ಭಾರತದ ಸಂಪ್ರದಾಯದೊಳಗ, ಭಾರತೀಯ ಧರ್ಮದೊಳಗ ಧರ್ಮದ 4 ಜೀವನದ 4 ಆಧಾರ ಸ್ತಂಭಗಳಿದ್ದು ಅದರ ಅನುಸಾರ ಜೀವನ ಮಾಡ್ತಾ ಇದ್ರು. ಯಾವಾಗಂದ್ರೆ ಈಗ 40-50 ವರ್ಷದ ಹಿಂದೆ ಬ್ರಹ್ಮಬಾಬರು ಕೂಡ ಅದೇ ಥರನೇ ಮಾಡಿದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಸನಾತನ ಧರ್ಮದ 4 ಆಧಾರ ಸ್ತಂಭ, ಅದರ ಮೇಲೇನೆ ಜೀವನ ಸಾಗಿಸ್ತಿದ್ರು. ಧರ್ಮ ಅಂದ್ರೆ ಧಾರ್ಮಿಕ ವಿದ್ಯೆಯನ್ನ ಕಲಿತು ಜೀವನದಲ್ಲಿ ಧರ್ಮವನ್ನ, ಗುಣಗಳನ್ನ ಮತ್ತೆ ಮೌಲ್ಯಗಳನ್ನ ಧಾರಣೆ ಮಾಡಿಕೊಂಡು ಧರ್ಮಕ್ಕಾಗಿ ತಮ್ಮ ಜೀವನ ಸಮರ್ಪಣೆ ಮಾಡ್ತಿದ್ರು. ಅರ್ಥಾತ್ ಶ್ರೇಷ್ಠ ಕರ್ಮ ಮಾಡುವ ಕಲೆಯನ್ನ ಕಲಿತಾ ಇದ್ರು, ವಿದ್ಯಾಭ್ಯಾಸ ಕಲಿತಿದ್ರು. ಅದಾದ್ಮೇಲೆ ಧರ್ಮ, ಅರ್ಥ ಅಂದ್ರೆ ಗಳಿಕೆ ಮಾಡ್ತಿದ್ರು. ಮೊದಲಿನ ಸಮಯದೊಳಗ ದುಡಿಯುದು ಮೊದಲ ಮುಖ್ಯವಾಗಿ ಕೆಲಸ ಮಾಡಿ ಧನ ಗಳಿಸಿದ ಮೇಲೆ ಕಾಮ್ ಅಂದ್ರೆ ಮದುವೆ ಆದ್ಮೇಲೆ ಕಾಮ ವಿಕಾರ, ಅದು ಮಕ್ಕಳಾಗುವವರೆಗೆ. ಅದಾದ್ಮೇಲೆ ಭಕ್ತಿ, ಭಾವನೆ, ಶ್ರದ್ಧಾ ಜೀವನದಲ್ಲಿ ತೊಡಗಿಸ್ಕೊತಿದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ 60ರ ನಂತರ ಯಾತ್ರಾ ಮಾಡೋದು. ಯಾತ್ರಾ ಮಾಡಿ ನಂತರ ಮೋಕ್ಷಕ್ಕಾಗಿ ಎಲ್ಲಿಗೆ ಆಶ್ರಮಗಳನ್ನು ಅವರು ಸನ್ಯಾಸಿ ಸ್ವೀಕಾರ ಮಾಡ್ತಿದ್ರು. ಈ ತರ ನಡೀತಿತ್ತು. ಆದ್ರೆ ಇವತ್ತಿನ ವಾನಪ್ರಸ್ಥಿ ಅಂದ್ರೆ ಏಜ್ ಆದಂಥವ್ರಿಗೆ ಇಂಥದ್ದು ಮಾಡೋದ್ರೊಳಗೆ ಏನು ದಮ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಅವರು ಕೂಡ ಸನ್ಯಾಸಿಗಳ ಹಾಗೆ ಸಂಸಾರ ಬಿಟ್ಟು ಹೋಗೋದಿಲ್ಲ, ಮತ್ತೆ ಇಲ್ಲೇ ಇದೇ ಜೀವನವನ್ನ ಮಾಡ್ತಾರ. ಅಂದ್ರೆ ಮಕ್ಕಳ ಜೊತೆಗೆ ಇರ್ತಾರೆ. ಮಕ್ಕಳ ಒಂದು ಲಾಲನೆ ಪಾಲನೆ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಹೀಗೆ ಮಾಡ್ತಾ. ಆದ್ರೆ ಹೀಗಿರ್ಲಿಲ್ಲ ಸಿಸ್ಟಮ್. ಒಂದ್ ಟೈಮಲ್ಲಿ ಬ್ರಹ್ಮಬಾಬರವರು ಕೂಡ ಯಶೋಧ ಮಾತಾ ನೆನಪಿಸ್ಕೊಡ್ತಿದ್ರು, ನಮ್ದು ವಾನಪ್ರಸ್ಥ 60 ವರ್ಷ ಆಗಿದೆ, ವಾನಪ್ರಸ್ಥ ಟೈಮ್ ಬಂದಿದೆ, ಹೋಗೋಣ ಅಂತ. ದಾದಾ ಹೇಳಿದ್ರು, ಇಲ್ಲ ಇನ್ನೊಂದು 6 ತಿಂಗಳು ಕೆಲಸ ಮಾಡ್ತೀನಿ. ಏನ್ 6 ತಿಂಗಳು ಮಾಡ್ತೀನಲ್ಲ ಇದೆಲ್ಲ ದಾನ ಧರ್ಮ ಮಾಡ್ಲಿಕ್ಕೆ ಒಯ್ಯೂನು, ನಾ ಹೋಗುಣು ಅಂತ. ಅದೇ 60ನೇ ವಯಸ್ಸಿಗೆ ಶಿವಬಾಬಾ ಬ್ರಹ್ಮರತನುವಲ್ಲಿ ಪ್ರವೇಶ ಮಾಡಿದ್ರು. ಸೊ ಆ ಸಮಯದಲ್ಲಿ ಇದು ಇತ್ತು. ಆದ್ರೆ ಈಗ ವಾನಪ್ರಸ್ಥಿ ಒಳಗ ಏನು ದಮ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದ್ರೆ ಜೀವನ್ ಪೂರ್ತಿ 60 ವರ್ಷ ಯಾವ ಕಾನ್ಶಿಯಸ್ ಒಳಗಂದ್ರೆ ನಾನು ದುಡಿತಾ ಇದ್ದೀನಿ, ನಾನು ಮಾಡಿಟ್ಟಿನಿ, ಕೂಡಿಟ್ಟಿನಿ ಅಂತ. ನಾನು ಮಾಡಿದ್ದೀನಿ ಅಂತಂದ್ಮೇಲೆ ಅದನ್ನೆಲ್ಲ ಬಿಟ್ಟು ಹೆಂಗ್ ಹೋಗ್ಲಿ ಅನ್ನುವಂತ ಮೋಹದಲ್ಲಿ ಮೈಂಡ್ ಸಿಲುಕುವ ಕಾರಣದಿಂದ ಇನ್ನೂ ಅವರು ಇದ್ಕೊಂಡು ಇನ್ನೂ ಏನಾದ್ರೂ ಮಾಡ್ಬೇಕು, ನೋಡ್ಬೇಕಿನ ಮುಂದಿನ ನೋಡ್ಬೇಕಂತಾರೆ ಹೊರತಾಗಿ ಮೋಕ್ಷಕ್ಕಾಗಿ ಅಥವಾ ಧರ್ಮಾರ್ಥವಾಗಿ ಈ ಸಂಸಾರದಿಂದ ನಾವು ಭಿನ್ನ ಆಗಿ ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕಂತ ಇತ್ತೀಚಿನ ವಾನಪ್ರಸ್ಥಿ ವಯೋವೃದ್ಧರು ಆ ರೀತಿ ಅನುಭವ ಮಾಡುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. तुम बेहद के वैरागी बच्चे हो, तुम्हें इस पुरानी दुनिया में रहते इन आंखों से सब कुछ देखते हुए नहीं देखना. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ವೈರಾಗಿ ಮಕ್ಕಳಿದ್ದೀರಿ. ನೀವು ಈ ಜಗತ್ತಿನಲ್ಲಿ ಏನ್ ಕಾಣಿಸ್ತಾ ಇದೆ ಇದನ್ನ ನೋಡಿಯೂ ನೋಡದಂತೆ ಇರಬೇಕು. ಈ ಕಣ್ಣಿಗೆ ಏನೇ ಕಾಣ್ತದಂದ್ರೆ ಇದು ಯಾವುದೂ ಇರುವುದಿಲ್ಲ. ಇದೇ ಮುಖ್ಯ ಪುರುಷಾರ್ಥ. ಅಂದ್ರೆ ಕಾಣಿಸ್ತಿದೆ, ಒಬ್ಬ ಹೀರೋ, ಒಬ್ಬ ಹೀರೋಯಿನ್ಗೆ ಅಥವಾ ಸಿನಿಮಾದಲ್ಲಿ ಆಕ್ಟರ್ ಮಾಡುವಂತ ಸೈಡ್ ಆಕ್ಟರ್ಸ್ ಯಾರೇ ಇರ್ಲಿ, ಡೈರೆಕ್ಟರ್ ಏನೆಲ್ಲ ಇಟ್ಟಿರ್ತಾರದೆ ಅಲ್ಲಿ ಉಣ್ಲಿಕ್ಕೆ, ಉಡ್ಲಿಕ್ಕೆ, ಅವ್ರಿಗೆಲ್ಲ ಧರಿಸ್ಲಿಕ್ಕೆ ಬಟ್ಟೆ, ಮತ್ತೆ ಅವ್ರ ಆಕ್ಟಿಂಗ್ ಮಾಡ್ಲಿಕ್ಕೆ ಯಾವ ಮನೆ ಬೇಕು, ಏನೆಲ್ಲ ಬೇಕಾಗ್ತದೋ ಎಲ್ಲವೂ ಇರ್ತದೆ. ಆದ್ರೆ ಎಂದಿಗೂ ಕೂಡ ಅವ್ರು ಈ ತರ ಅನ್ಕೊಳ್ಳೋದಿಲ್ಲ, ಇದೆಲ್ಲ ಸತ್ಯ, ಇದು ನಮ್ಮ ಸಲುವಾಗಿ ಇದೆ. ಸಿನಿಮಾ ಮುಗಿದ್ಮೇಲೆ ಎಲ್ಲ ಸಾಮಾನು ನಾವೇನ್ ಬಳಸಿದೀವಿ, ಈ ಮನೆ, ಬಂಗ್ಲಾ, ಕಾರ್, ಸ್ಕೂಟಿ ಏನೆಲ್ಲ ಇರ್ತದ ಆ ಸಿನಿಮಾದೊಳಗ, ಇದನ್ನೆಲ್ಲ ನಾವು ತಗೊಂಡು ಹೋಗ್ತೀವಂತ ಎಂದೂ ಅನ್ಕೊಳ್ಳೋದಿಲ್ಲ. ಹಂಗೆ ಬಾಬಾ ಹೇಳ್ತಾರ, ಈ ಕಣ್ಣಿಂದ ಏನ್ ಕಾಣಿಸ್ತಾ ಇದೆ ಈ ಜಗತ್ತಿನಲ್ಲಿ, ಈ ನಾಟಕದೊಳಗ, ಈ ನಾಟಕದಲ್ಲಿ ಎಲ್ಲವೂ ಏನ್ ಕಂಡಿದೆ ಇದೆಲ್ಲ ಇರುವುದಿಲ್ಲ.
ಇದೆಲ್ಲವೂ ಹೊರಟು ಹೋಗ್ತದ. ಅದಕ್ಕೆ ನೋಡಿಯೂ ನೋಡದಂತೆ ಇರಿ, ಇದೇ ಮುಖ್ಯ ಪುರುಷಾರ್ಥ. ನೋಡಿಯೂ ನೋಡದಂತೆ ಇರಿ ಅಂದ್ರ ಇದು ನಾಟಕ. ನಾ ಆತ್ಮ ವಿನಾಶಿ ಇದ್ದೀನಿ, ಅಮರ್ ಇದ್ದೀನಿ, ನಿರಾಕಾರ ಇದ್ದೀನಿ ಮತ್ತು ಸದ್ಗುಣಿ ಇದ್ದೀನಿ ಅನ್ನುವಂಥ ಸ್ಮೃತಿಯ ಜೊತೆಗೆ ಇದು ನಾಟಕ ಮಾತ್ರ. ಕೇವಲ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಯಾವುದೂ ಸದಾ ಇರುವಂಥದ್ದಲ್ಲ, ಅದು ನಾಟಕ ಎಂಡ್ ಆಗ್ಲಿಕ್ಕೆ ಬಂದಿದೆ ಅನ್ನುವಂತಹ ಏನ್ ತಿಳುವಳಿಕಿದೆ, ಮನಸ್ಸಿಗೆ ತಿಳುವಳಿಕೆ ಕೊಡಬೇಕಾಗಿದೆ. ಇದೇ ಮುಖ್ಯ ಪುರುಷಾರ್ಥ ಅಂತಾರೆ ಬಾಬಾ. ಕ್ಯೂಂಕಿ ಯಹ ಸಬ್ ಖತ್ಮ್ ಹೋ ಜಾಯೇಗಾ. ಬಾಬಾ ಮೈಂಡಿಗೆ ಸ್ಮೃತಿ ಕೊಡಿಸ್ತಾರೆ. ಯಾಕಂದ್ರೆ ಮೈಂಡ್ ಬಹಳ ಪ್ಲಾನ್ಗಳನ್ನ ಮಾಡ್ತದೆ. ಅದಕ್ಕಾಗಿನೇ LIC ಇಡ್ತಾರ. ನಾ ಮುಂದ ನನ್ನ ಸಲುವಾಗಿನೂ ಬ್ಯಾಂಕಲ್ಲಿ ಇಡಬೇಕು, ನನ್ನ ಸಲುವಾಗಿ LIC ಮಾಡಬೇಕು, ಮತ್ತು ಅಕಸ್ಮಾತ್ ನಾ ಶರೀರ ಬಿಟ್ರೆ ಉಳಿದವ್ರಿಗೇರೆ ಬರ್ತದ ಅಂತ. ಆದ್ರೆ ಬಾಬಾ ಹೇಳ್ತಾರೆ ಯಾವುದೂ ಉಳಿಯೋದಿಲ್ಲ, ಎಲ್ಲವೂ ಖತಮಾಗಿ ಹೋಗ್ತದೆ. ಐಸಾ ನಹಿ ಕಿ ಸಂಸಾರ ಬನಾ ಹಿ ನಹಿ, बना हुआ है परंतु उनसे वैराग्य हो जाता, सारी पुरानी दुनिया से वैराग्य. ಬಾಬಾ ಅಂತಾರ ಈ ಜಗತ್ತಿದೆ, ಈ ಜಗತ್ತಿನೊಳಗ ಏನೆಲ್ಲ ಇದೆ ಇದೆಲ್ಲವೂ ಖಲಾಸಾಗಿ ಹೋಗ್ತದೆ. ಅದಕ್ಕಾಗಿ ಮಕ್ಕಳು ಅದ್ರ ಮೇಲೆ ವೈರಾಗ್ಯ ತಾಳ್ಬೇಕು. ವೈರಾಗ್ಯ ಅಂದ್ರೆ ಯಾರ ಮೇಲೂ ವೈರತ್ವನು ಬೆಳೆಸ್ಕೊಳ್ಬಾರ್ದು, ಯಾಕಂದ್ರೆ ಇದು ನಾಟಕದ. ಯಾರ ಮೇಲೂ ರಾಗ ಮೋಹ ರಾಡಿ ಸಿಲುಕಿಕೋಬೇಡ್ರಿ, ರಾಡಿಯೊಳಗೆ ಸಿಲುಕೋಬೇಡ್ರಿ. ಯಾಕಂದ್ರೆ ಇದು ಕೇವಲ ನಾವ್ ಯಾರಿಗೆ ನನ್ನ ಪ್ರೀತಿಯ ಮಗಳು, ನಮ್ಮ ಪ್ರೀತಿಯ ಮಮ್ಮಿ ಅಥವಾ ನನ್ನ ಪ್ರೀತಿಯ ಏನೋನೋ ಹೇಳ್ತೀವಿ. ಯಾರು ಯಾರಿಗೆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅದು ಆಕ್ಟಿಂಗ್ ಮಾತ್ರ ಇದೆ ನಾಟಕದಲ್ಲಿ. ಆ ರೀತಿಯ ಪ್ರೀತಿ ಮಾಡುವ, ಆ ರೀತಿ ದ್ವೇಷ ಮಾಡುವಂಥದ್ದು ಫಿಲ್ಮ್ ಮೊದ್ಲೇ ಫಿಕ್ಸ್ಡ್ ಅದ. ಆ ಫಿಲ್ಮ್ ಅನುಸಾರ, ಅವ್ರ ಆಕ್ಟಿಂಗ್ ಅನುಸಾರ, ಅವ್ರಿಗೆ ಸಿಕ್ಕ ರೋಲ್ ಅನುಸಾರನೇ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಹೇಳಿದ್ರು ಎಲ್ಲೂ ಸಿಕ್ ಹಾಕೋಬೇಡ್ರಿ. ಯಾಕಂದ್ರೆ ಇದು ಯಾವುದು ಸತ್ಯ ಅಲ್ಲ. ಪ್ರೀತಿ ಕೇರಿಂಗ್ ಇದು ಯಾವುದು ಸತ್ಯ ಅಲ್ಲ, ಇದು ಡ್ರಾಮಾ. ಯಾರೇ ನನಗೆ ದ್ವೇಷ ಮಾಡ್ತಾರ, ಈರ್ಷೆ ಪಡ್ತಾರೆ, ಅಸಹ್ಯ ಮಾಡ್ತಾರ ಅಂತಂದ್ರ ಅದು ಕೂಡ ಸತ್ಯ ಅಲ್ಲ. ಯಾಕಂದ್ರೆ ಇದು ಡ್ರಾಮಾ. ಅಂದ್ರೆ ದ್ವೇಷ ಮುಕ್ತ, ರಾಗ ಮುಕ್ತ, ವೈರಾಗಿ ಆಗ್ರಿ ಅಂತಾರ ಬಾಬಾ. भक्ति ज्ञान और वैराग्य, भक्ति के बाद है ज्ञान, फिर भक्ति का वैराग्य हो जाता है. ಬಾಬಾ ಇದನ್ನ ನಮ್ಗೆ ಕ್ಲಿಯರ್ ಮಾಡ್ತಾರೆ ಮೈಂಡಿಗೆ. ಮಕ್ಕಳೇ, ದ್ವಾಪರ ಕಲಿಯುಗದಲ್ಲಿ ಭಕ್ತಿ ಮಾಡ್ತೀರಿ. ಯಾವಾಗ ನೀವು ಭಕ್ತಿ ಮಾಡ್ತೀರೋ ಆ ಭಕ್ತಿ ಅಂಧಕಾರದಲ್ಲಿ ಸಿಲುಕೊಳ್ತೀರಿ, ಅಲ್ದಾಡ್ತೀರಿ, ದುಃಖಿ ಆಗ್ತೀರಿ. ನಂತರ ಸಂಗಮ ಯುಗದಲ್ಲಿ ನಿಮಗೆ ಸತ್ಯ ಜ್ಞಾನ ಸಿಗ್ತದೆ ಶಿವ ತಂದೆಯಿಂದ. ಯಾವಾಗ ಜ್ಞಾನ ಸಿಗ್ತದೋ ಆಗ ಅಜ್ಞಾನ ಸ್ವರೂಪದಲ್ಲಿರುವಂತ ಭಕ್ತಿಯ ಮೇಲೆ ವೈರಾಗ್ಯ ಬರ್ತದ. ಈ ಜ್ಞಾನದ ಸಂಸ್ಕಾರ ಸ್ವರೂಪ ಮತ್ತೆ 21 ಜನ್ಮ ಅಂದ್ರೆ ಅರ್ಧ ಕಲ್ಪ, ಸತ್ಯುಗ ಮತ್ತು ತ್ರೇತಾಯುಗದವರೆಗೆ ನಡೀತದೆ. ಯಾವಾಗಿದು ಭಕ್ತಿಯ ಫಲ ಅಥವಾ ಜ್ಞಾನದ ಫಲ ಈ ಸಮಯದಲ್ಲಿ ಏನು ಅಮರತ್ವದ ಪದವಿ ಪ್ರಾಪ್ತ ಆಗ್ತದೋ, ಇದು ಮತ್ತೆ ದ್ವಾಪರಯುಗದಿಂದ ಸ್ಮೃತಿ ಹೊರಟು ಹೋಗ್ತದೆ. ಅಮರತ್ವ ಹೋಗ್ಬಿಡ್ತದ. ದ್ವಾಪರಯುಗದಿಂದ ಮತ್ತೆ ಏನ್ ಶುರುವಾಗ್ತದ, ನಾನು ದೇಹ, ನಾನು ಅಂದ್ರೆ ವ್ಯಕ್ತಿ ಅನ್ನುವಂಥ ಶುರುವಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮೊದಲು ಭಕ್ತಿ, ನಂತರ ಜ್ಞಾನ, ನಂತರ ವೈರಾಗ್ಯ. बुद्धि से समझते हो ना कि यह पुरानी दुनिया है, यह हमारा अंतिम जन्म है, अभी सबको वापस जाना, छोटे बच्चों को भी शिव बाबा की याद दिलानी है. ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಅಂತಿಮ ಜನ್ಮಿದೆ, ಎಲ್ಲರೂ ವಾಪಸ್ ಹೋಗ್ಬೇಕಾಗಿದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದಾರ, ನಾವ್ ಅನ್ಕೋತೀವಿ ನಾವು ಹೋಗ್ತೀವಿ ಅಂದ್ರೆ ಮೊದಲಿನ ಲೈಫ್ ಒಳಗೆ ಅಂತಿದ್ವಿ ನಾವು ಹೋದ್ರೂ ಮಕ್ಳು ಇರ್ತಾರ ಅಂತ. ನಮಗೆ ಈ ನಾಲೆಜ್ ಬಂದಿದೆ ಮೈಂಡಿಗೆ, ನಾವು ಹೋಗ್ತೀವಿ, ನಮ್ಮ ಹಿಂದಿನವರು ಎಲ್ಲರೂ ಈಗ ಹುಟ್ಟಿದ ನಮ್ಮ ಎದುರು ಇರುವಂತ ಮಕ್ಕಳು ಹೋಗೋದು. ಎಲ್ಲಾರ ಸಲುವಾಗಿ ನಾಟಕ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಇದು ನಾಟಕ ಇದೆ ಅಂದಮೇಲೆ ಮಕ್ಕಳು ಮನೆಗೆ ಹೋಗಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲರಿಗೂ, ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಬಾಬಾರ್ ನಾಲೆಜ್ ಅನ್ನ ಕೊಡ್ರಿ. उल्टे सुल्टे खान पान आदि की कोई आदत नहीं डालनी चाहिए. छोटेपन से जैसे आदत डाले वैसे ही आदत पड़ जाती है. ಸಣ್ಣವ್ರು ಇರುವಾಗ ಏನಾದ್ರೂ ತಿನ್ನುವುದು ಕುಡಿದು ಉಲ್ಟಾ ಚಟಗಳನ್ನ ಹಾಕಬಾರ್ದು. ಚಿಕ್ಕವರಿದ್ದಾಗ ಏನ್ ಹಾಕ್ತಿರೋ ಅದೇ ಕೊನೆವರೆಗೂ ಬರ್ತದೆ. ಆಜ್ಕಲ್ ಸಂಘ का दोष बड़ा गंदा है ना, ಸಂಘ ತಾರಿ ಕುಸ್ಸಂಗ ಬೋರೆ, ಏ ವಿಷಯ ಸಾಗರ್ ವೈಶಾಲೆ ಹೇ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಬಹಳ ಹುಷಾರಾಗಿ ಬೆಳೆಸ್ಬೇಕು. ಯಾಕಂದ್ರೆ ಇಲ್ಲಿ ಕೆಟ್ಟ ಸಂಘ ಬಹಳ ಕೆಟ್ಟದ್ದಿದೆ. ಕೆಟ್ಟ ಸಂಘ ಪೂರಾ ಕೆಳಗ್ ಬೀಳಿಸ್ಬಿಡ್ತದೆ. ಒಳ್ಳೆಯ ಸಂಘ ತಮ್ಮನ್ನ ಬಹಳ ಮೇಲಕ್ಕೆ ಎತ್ತದೆ ಅಂತಾರ ಬಾಬಾ. ಅದಕ್ಕಾಗಿ ಮಕ್ಕಳಿಗೆ ತಿನ್ನೋದ್ರ ಕಡೆಗೆ ಬಹಳ ಗಮನ ಕೊಡ್ಬೇಕು. ಅಂದ್ರೆ ಉಣಿಸ್ಬೇಕಂತಲ್ಲ, ಏನ್ ತಿಂತಾರ, ಏನ್ ಕುಡಿತಿದ್ದಾರ ಅಂದ್ರೆ ಅರ್ಥ
ಕುಡಿಯೋದು ತಿನ್ನೋದು ಅಂದರೆ ಬರೀ ನೀರ ಜ್ಯೂಸ ಅಥವಾ ತಿನ್ನೋದು ಅಂತಂದರೆ ಆಹಾರ ಅಂತಲ್ಲ. ಆತ್ಮಕ್ಕಾಗಿ, ಈ ಮೈಂಡಿಗಾಗಿ ಏನು ಭೋಜನ ಕೊಡ್ತದಲ್ಲ, ಅವ್ರಿಗೆ ಏನು ಮಟೀರಿಯಲ್, ಅದು ಮೀಡಿಯಾದಿಂದನೋ ಯೂಟ್ಯೂಬಿಂದನೋ ಅಥವಾ ಯಾವುದೇ ರೂಪದಿಂದ, ಅಥವಾ ಯಾರ ಸಂಘದಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳು, ಏನು ಬುದ್ಧಿಗೆ ಊಟ ಹಾಕ್ತಾ ಇದ್ದಾರೆ ಇವರು, ಇನ್ಫಾರ್ಮೇಶನ್ ಯಾವುದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರ ಮೊಬೈಲ್ನ ಮೂಲಕವೂ ಕೂಡ ಅನ್ನುವಂಥದ್ದು ತಂದೆ ತಾಯಿ ಗಮನಿಸಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಅವರು ಯಾವ ಸಂಘದಲ್ಲಿ ಹೋಗ್ತಾರ, ಕೆಟ್ಟದ್ರದ್ದು ಅಥವಾ ಆತ್ಮ ಕಾನ್ಷಿಯಸ್ಸಿಂದ ದೂರ ಆಗುವಂಥದ್ದು, ಬಾಡಿ ಕಾನ್ಷಿಯಸ್ಸಿಗೆ ಡೀಪ್ ಆಗಿ ಇಳಿಯುವಂಥದ್ದು ಏನು ಸಂಘ ಇದೆ, ಅದರಿಂದ ತಂದೆ ತಾಯಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. सत तो एक ही परमपिता परमात्मा है ना, ಗಾಡ್ ಈಸ್ ಒನ್ ಕಹಾ ಜಾತ. ಸತ್ಯ ಏನಿದಾರಲ್ಲ ಶಿವಬಾಬಾ ಒಬ್ಬರೇ ಇದ್ದಾರೆ, ಅದಕ್ಕೆ ಗಾಡ್ ಈಸ್ ಒನ್ ಅಂತ ಹೇಳಲಾಗ್ತದೆ. ವ ಆಕರ್ ಸತ್ಯ ಬಾತ್ ಸಮझाते हैं. ಶಿವಬಾಬಾ ಬಂದು ಸತ್ಯ ಮಾತನ್ನೇ ಹೇಳ್ತಾರೆ. ಅಂದರೆ ಈ ಸದ್ಯದ ಸಮಯದಲ್ಲಿ ಸಂಘ, ಈ ಬಹಳ ಕೆಟ್ಟ ಸಂಘ ಇರೋದ್ರಿಂದ ಮಕ್ಕಳು ಏನು ನೋಡ್ತಾರ, ಏನು ಓದ್ತಾರ, ಏನು ಕ್ಲಿಕ್ ಮಾಡ್ತಾರ, ಅದು ಮೊಬೈಲ್ ಟಿವಿ ಏನೇ ಇರ್ಬೋದು, ಅಥವಾ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರ, ಎಲ್ಲಿ ಹೋಗ್ತಾರ, ಯಾರ ಸಂಘದೊಳಗೆ ಬೆರೀತಾರ, ಈ ಕಡೆಗೂ ಕೂಡ ಗಮನ ಅವಶ್ಯ ಕೊಡಬೇಕು ಅಂತಾರೆ ಬಾಬಾ. तुम बच्चों को अपनी आत्म अभिमानी अवस्था बनाने के लिए बहुत प्रैक्टिस करनी है. मैं आत्मा हूँ, मैं आत्मा हूँ. ये संदेश बाबा, ये संदेश में बाबा का ये संदेश भाई आत्माओं को सुनाता हूँ. ಬಾಬಾ ಅಂತಾರೆ, ಮಕ್ಕಳೇ ಈ ಸಮಯದಲ್ಲಿ ನೀವು ಬಹಳ ಆತ್ಮ ಅಭಿಮಾನಿಯಾಗುವಂಥ ಅವಸ್ಥಾ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಮೈಂಡ್, ಆತ್ಮನ ಮನಸ್ಸು ಮಾಯೆ ವಶಭೂತಾಗಿ ತನಗೆ ತಾನು ದೇಹ ವ್ಯಕ್ತಿ ವಸ್ತು ಅಂತ ತಿಳ್ಕೊಂಡಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದ್ರಾಗ ಬಹಳ ಏನು ಕಠಿಣತೆ ಇದೆ, ಇದರಲ್ಲೇ ಬಹಳ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಅಂದರೆ ಡ್ರಾಮಾ ಅಂತ ತಿಳ್ಕೊಳ್ಳೋದು ಇನ್ನೂ ಸರಳ, ಆದರೆ ನಾನು ಇಲ್ಲಿವರೆಗೆ ನಾನೊಬ್ಬಳು ಸ್ತ್ರೀ ಪುರುಷ ಅಂತ ತಿಳ್ಕೊಂಡೀನಿ, ನಾನೊಬ್ಬ ಮಗಳು ಅಥವಾ ನಾವೊಬ್ಬ ತಂಗಿ, ನಾವೊಬ್ಬ ಅಕ್ಕ ಅಂತ ಹಿಂಗೆ ನಾ ಏನು ಫೀಲ್ ಮಾಡ್ತಿದ್ದೀನಿ, ಈ ಸಂಬಂಧದಿಂದ ದೇಹಭಾನದಿಂದ ಪರೆ ಆಗುವುದ ಬಹಳ ದೊಡ್ಡ ಪುರುಷಾರ್ಥ ಅಂತಾರೆ ಬಾಬಾ. ಅದಕ್ಕಾಗಿ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಸದಾ ಆತ್ಮಿಕ ಅವಸ್ಥಾ ಖಾಯಂ ಇಟ್ಕೊಳ್ಳುವಂಥ ಪರಿಶ್ರಮ ಪಡಬೇಕು. ಆತ್ಮ ಸಮझो तब पक्की आदत हो जाए, यह गुप्त परिश्रम. ಇದು ಬಹಳ ಗುಪ್ತ ಪರಿಶ್ರಮ ಇದೆ. अंतर्मुख हो इस अवस्था को पक्का करना. जितना समय निकाल सको उतना इसमें लगाओ. ಎಷ್ಟು ಸಾಧ್ಯ ಟೈಮ್ ತೆಗೆದು ಆತ್ಮ ಅಭಿಮಾನಿ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ತೆಗೀರಿ ಅಂತಾರೆ ಬಾಬಾ. 8 घंटा तो धंधा आदि भल करो, नींद भी करो, बाकी इसमें लगाओ. 8 घंटा तक पहुंचना है. ಬಾಬಾ ಅಂತಾರ, 8 ತಾಸು ಡ್ಯೂಟಿ ಮಾಡ್ರಿ, ಕೆಲಸ ಮಾಡ್ರಿ, ಇನ್ನು 8 ತಾಸ ಆರಾಮ್ ಮಾಡ್ರಿ, ಇನ್ನು 8 ತಾಸು ಆತ್ಮ ಅಭಿಮಾನಿ ಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಟೈಮ್ ಕೊಡ್ರಿ. ತಬ್ ತುಮಕೋ ಬಹುತ್ ಖುಷಿ रहेगी. ಆಗ ನಿಮಗೆ ಬಹಳಷ್ಟು ಖುಷಿ ಆಗ್ಲಿಕ್ಕೆ ಸಾಧ್ಯ ಇದೆ. जो बच्चे सर्विस पर तत्पर रहते, जो योग में रहकर सर्विस करते, वही सतयुगी राजधानी स्थापन करने में मददगार बनते हैं. ಯಾವ ಮಕ್ಕಳು ಆತ್ಮದ ಸ್ಥಿತಿಯಲ್ಲಿರುವಂಥ ಪ್ರಾಕ್ಟೀಸ್ ಸರ್ವಿಸ್ ಮಾಡ್ತಾರೋ ಅದು ಕೂಡ ದೊಡ್ಡ ಸೇವಾ. ಆತ್ಮ ಸ್ಥಿತಿಯಲ್ಲಿರುವುದೇ ಮುಖ್ಯ ಸೇವಾ, ಸತ್ಯ ಸೇವಾ. ಈ ಸೇವೆ ಮಾಡ್ತಾರೆ, ಅನೇಕರಿಗೆ ಬಾವನ್ ಜೊತೆ ಜೋಡಿಸುವಂತಹ, ಅವರ ಆತ್ಮಿಕ ಕಾನ್ಸಿಯಸ್ ಜಾಗೃತ ಮಾಡುವಂಥ ಸೇವೆ ಮಾಡ್ತಾರೆ. ಅವರೇ ಸತ್ಯುಗಿ ರಾಜಧಾನಿಯಲ್ಲಿ ಸ್ಥಾಪನೆಯಾಗುವುದರಲ್ಲಿ ಬಾಬಾಗ ಸಹಯೋಗಿ ಆಗ್ತಾರೆ. ಸರ್ವಿಸೇಬಲ್ ಬಚ್ಚೋं को ಬಾಬಾ का डायरेक्शन है, ಆರಾಮ್ ಹರಾಮ್ ಹೇ. ಸೇವೆ ಮಾಡುವಂಥ ಮಕ್ಕಳಿಗೆ, ಸತ್ಯ ಸೇವಾದಾರಿ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಬಾಬಾರ ಆದೇಶ ಆಗಿದೆ, ಮಕ್ಕಳೇ ಆರಾಮ್ ಮಾಡೋದು ಹರಾಮ್ ಆಗಿದೆ. ಜೋ ಬಹುತ್ ಸರ್ವಿಸ್ ಕರ್ತೆ ವ ಜರೂರ್ ರಾಜಾ ರಾಣಿ ಬನೆಂಗೆನಾ. ಯಾರು ಬಹಳ ಸೇವೆ ಮಾಡ್ತಾರೆ ಅಂದರೆ ತಮ್ಮ ಸ್ವಂತ ಮನಸ್ಸಿಗೂ ಕೂಡ ಸೇವೆ ಮಾಡಿಸ್ತಾರೆ. ಮನಸ್ಸಿಗೂ ಸೇವೆ ಅಂದರೆ ಈ ಮನಸ್ಸಿಗೆ ನಿರಂತರ ಆತ್ಮ 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 ಇದೆ ಎನ್ನುವಂಥ ಪ್ರಾಕ್ಟೀಸ್ ಮಾಡಿಸ್ತಾರೆ. ಎಲ್ಲರೊಳಗೂ ಆತ್ಮ ನೋಡುವಂಥ ಪ್ರಾಕ್ಟೀಸ್ ಈ ಮನಸ್ಸಿಗೆ ಮಾಡಿಸ್ತಾರ. ಒಂದು. ಎರಡನೇದು, ಇನ್ನೊಬ್ಬರ ಆತ್ಮರ ಮೈಂಡಿಗೂ ಕೂಡ ಆತ್ಮ ಅನ್ನುವಂಥದ್ದು ನಾಲೆಜ್ ಕೊಡುವಂಥ ಸೇವೆ ಮಾಡ್ತಾರೆ. ಇದೇ ಸೇವನೆ ಮುಖ್ಯ. ಇಂಥ ಸೇವಾ ಮಾಡುವಂಥವರೇ ಬಾಬಾಗೆ ಬಹಳ ಪ್ರಿಯ, ಅವರೇ ರಾಜಾರಾಣಿ ಆಗ್ತಾರೆ. ಯಾರ್ಯಾರು ಎಷ್ಟು ಪರಿಶ್ರಮ ಪಡ್ತಾರೋ, ಯಾರ್ಯಾರು ತಮ್ಮ ಸಮಾನ ಮಾಡ್ಕೊಳ್ತಾರೋ ಅವರಲ್ಲಿ ತಾಕತ್ತೂ ಕೂಡ ಇರ್ತದೆ. ಸ್ಥಾಪನಾ ತೋ ಡ್ರಾಮಾ ಅನುಸಾರ ಹೋನಿ ಹಿ ಹೇ.
ಬಾಬಾ ತರ ಡ್ರಾಮಾನುಸಾರ ಏನಾಗ್ಬೇಕು ಅದು ಆಗೇತದ. ನಾ ಹಿಂದಕ್ಕೆ ಸರದ್ರೂ ಕೂಡ ಸತ್ಯುಗ ಏನ್ ಸ್ಥಾಪನೆ ಆಗ್ಬೇಕೋ ಆಗ್ತದ. ಆದ್ರೆ ಬಾಬಾ ಹೇಳ್ತಿರೋದು ನಿಮ್ಮ ಆತ್ಮಿಕ ಅವಸ್ಥೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಬಾಬಾ ಸ್ವರ್ಗದ ಸ್ಥಾಪನೆ ಮಾಡುವ ಕಾರ್ಯದಲ್ಲಿ ಸಹಯೋಗ ಕೊಡ್ರಿ ಮಕ್ಕಳೇ ಅಂತಾರ. ಅಂದ್ರೆ ನಾನ್ ಕೊಡದೇ ಇದ್ರು ಕೂಡ, ಸಪೋಸ್ ನಾನು ಬಾಬಾ ಹೆಲ್ಪೇ ಮಾಡ್ಲಿಲ್ಲ ಅಂದ್ರೂ ಬಾಬಾ ತನ್ನ ಸ್ವರ್ಗದ ಸ್ಥಾಪನೆ ಸಮಯ ಅನುಸಾರ ಮಾಡೇ ಮಾಡ್ತಾರೆ. ಆದ್ರೆ ಬಾಬನ ಕಾರ್ಯದಲ್ಲಿ ನಾನೂ ಸಹ ನನ್ನ ಒಂದು ಸಮಯ ಕೊಟ್ಟು ನನ್ನ ಮನಸ್ಸನ್ನ ಅರ್ಪಣೆ ಮಾಡಿ ಜೀವನವನ್ನ ಇನ್ಶೋರ್ ಮಾಡಿ ಒಂದ್ ವೇಳೆ ನಾನು ಬಾಬಾಗ್ ಸಹಯೋಗಿ ಆಗಿದ್ದೆ ಆದ್ರೆ ನಾನು ಭಗವಂತನ ಒಂದು ಕಾರ್ಯದಲ್ಲಿ ಸಹಯೋಗಿ ಆಗುವಂತಹ भाग्य यादगार नंदाग्तದೆ. अच्छी ರೀತಿ सब पॉइंट्स धारण कर फिर सर्विस में लग जाना चाहिए. ಬಾಬಾ ಹೇಳುವ ಎಲ್ಲಾ ಪಾಯಿಂಟ್ಸ್ ಗಳನ್ನ ಧಾರಣೆ ಮಾಡಿಕೊಂಡು ಸೇವೆಯಲ್ಲಿ ತೊಡಗಬೇಕು. ಆರಾಮ್ ಬಿ ಹರಾಮ್ ಹೇ, ಸರ್ವಿಸ್ ಈ ಸರ್ವಿಸ್, ತಬ ಉಂಚ್ ಪದ್ ಪಾಯಂಗೆ ನಾ. ಆರಾಮ್ ಮಾಡೋದು ಅಂದ್ರೆ ಯಾವುದು ಶಾರೀರಿಕ ಕಂಫರ್ಟ್ ಝೋನ್ ಇದೆ ಅಂದ್ರ ಯಾವತ್ತು ಕರೆಕ್ಟ್ ನಂದಿಷ್ಟು ಡ್ಯೂಟಿ, ಮಧ್ಯಾಹ್ನದಲ್ಲಿ ರೆಸ್ಟ್, ಸಾಯಂಕಾಲ ಈ ರೀತಿ ಸ್ವಲ್ಪ ವಾಕಿಂಗ್, ಆಮೇಲೆ ರಾತ್ರಿ ರೆಸ್ಟ್, ಮತ್ತೆ ಮುಂಜಾನೆ ಎದ್ದ ತಕ್ಷಣ ಕರೆಕ್ಟ್ ಆಗಿ ನಾಷ್ಟ, ನಂದಿಷ್ಟು ಡ್ಯೂಟಿ. ಬಸ್ ಈ ರುಟೀನ್ ಬಿಟ್ಟು ಹೊರಗೆ ಬರ್ಲಿಕ್ಕೇನೆ ಆಗೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ, ನೀವು ಬರೀ ಇದೇ ತರ ಆರಾಮ್ ಮಾಡಿದ್ರ ನೀವು ಅನ್ಯರ ಸೇವೆ ಯಾವಾಗ ಮಾಡ್ತೀರಿ? ಅಥವಾ ನಿಮ್ಮ ಆತ್ಮ ಅಭಿಮಾನಿ ಸ್ಥಿತಿಯನ್ನ ಶ್ರೇಷ್ಠ ಮಾಡ್ಕೊಳ್ಳೋದಕ್ಕಾಗಿ ಯಾವಾಗ ನೀವು ಟೈಮ್ ಕೊಡ್ತೀರಿ? ಅದಕ್ಕಾಗಿ ಸಂಗಮ ಯುಗದಲ್ಲಿ ಆರಾಮ್ ಜೀವನ ಮಾಡೋದು ಅಂದ್ರೆ ಇದು ಹರಾಮಿ, ಸಮಯ ವ್ಯರ್ಥ ಮಾಡೋದಾಗಿದೆ ಅಂತಾರ ಬಾಬಾ. ಸರ್ವೀಸೇ ಸರ್ವಿಸ್ ಅಂದಾಗ ಶ್ರೇಷ್ಠ ಪದವಿ ಪಡೀಲಿಕ್ಕೆ ಸಾಧ್ಯ. ಬಾದಲ್ ಆಯೆ ಅವ್ರು ರಿಫ್ರೆಶ್ ಹೋಕರ್ ಗಯೆ ಸರ್ವಿಸ್ ಪರ್. ನೀವು ಮೋಡಗಳು ಬರಬೇಕು, ಬಾಬಾನಿಂದ ಮೋಡ ಮಳೆ ತುಂಬ್ಕೋಬೇಕು, ನೀರು ತುಂಬ್ಕೋಬೇಕು, ಹೋಗಿ ಸುರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಇನ್ನೊಂದು ಆರಾಮ್ ಮಾಡೋದು ಅಂತಂದ್ರೆ ಯಾವುದು ನನ್ನ ಹಳೆಯ ಮಾನ್ಯತೆಗಳು, ಮೈಂಡಲ್ಲಿ ಏನು ಹಳೆಯ ಮಾನ್ಯತೆಗಳದವ ಅದ್ರ ಅನುಸಾರ ನಡೆಯೋದು. ಇಲ್ಲ ಇದು ಹೀಗೆ ಅದ, ಪದ್ಧತಿ ಅದ, ನಮ್ಮ ಮನೆತನದ ಲೋಕ್ ಲಾಜ್ ಅದ, ಕುಲದ ಮರ್ಯಾದೆ ಅದ, ನಮ್ಮ ಹಿರಿಯರ ಒಂದು ಈ ರೀತಿ ಅನುಶಾಸನದ ಅಂತ ತಿಳ್ಕೊಂಡು ಅದೇ ಆರಾಮದೊಳಗ ಅದ ಸಿಸ್ಟಮ್ ಒಳಗೆ ನಾವು ನಡಿತೀವಿ ಅಂತಂದ್ರೂ ಕೂಡ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಬಾಬಾನ್ ನಾಲೆಜ್ ಪಡ್ಕೊಂಡು ಕೂಡ ಶ್ರೇಷ್ಠ ಆತ್ಮಿಕ ಅವಸ್ಥಾ ಮಾಡ್ಕೊಳಿಕ್ಕಾಗೋದಿಲ್ಲ. ಚೇತನ ಸಂಪೂರ್ಣ ಜಾಗೃತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. सर्विस के लिए हर एक सेंटर से बहुत तैयार होनी चाहिए. तुम्हारी सर्विस तो बहुत फैलती जाएगी. ಸೇವೆಗಾಗಿ ಪ್ರತಿಯೊಬ್ಬ ಸೆಂಟರ್ದವರು ಬಹಳಷ್ಟು ತಯಾರಿ ಮಾಡ್ಕೊಳ್ಬೇಕು. ನಿಮ್ಮ ಸೇವೆ ಇನ್ನೂ ಬಹಳ ಹರಡ್ತದೆ ಅಂತಾರೆ ಬಾಬಾ. ತುಮಾರೇ ಸಾಥ್ ಮಿಲ್ತೆ ಜಾಯಂಗೆ, ಇನ್ನೂ ಎಲ್ಲರೂ ನಿಮ್ಮ ಜೊತೆ ಕೈಗೂಡಿಸ್ತಾರ, ಅಂದ್ರೆ ಎಲ್ಲರೂ ನಿಮ್ಮ ಜೊತೆ ಒಂದಾಗ್ತಾರೆ ಅಂತಾರೆ ಬಾಬಾ. ಆಖರಿನ್ ಏಕ್ ದಿನ ಸನ್ಯಾಸಿ ಬಿ ಆಯಂಗೆ, ಕೊನೆಗೆ ಸನ್ಯಾಸಿಗಳು ಬರ್ತಾರೆ ಇಲ್ಲಿಗೆ. ಅಭಿ ತೋ ಉನ್ಹೋಂಕಿ ರಾಜಾಯಿ ಹೇ, ಉನ್ಹೋಂಕೆ ಪೈರೋಂ ಪರ್ ಪಡ್ತೆ ಪೂಜತೆ ಹೇ. ಸನ್ಯಾಸಿಗಳಿಗೆ ನಮಸ್ಕಾರ ಮಾಡ್ತಾರ. ಬಿಳಿ ವಸ್ತ್ರ ಹಾಕೊಂಡಿರುವಂಥ ಯಾರು ಕುಮಾರರಿಗಾಗಿ ಯಾರು ಕಾಲು ಮುಗಿಯೋದಿಲ್ಲ. ಆದ್ರೆ ಸನ್ಯಾಸಿಗಳಿಗೆ ಹೋಗಿ ಎಲ್ಲರೂ ಕಾಲು ಮುಗಿತಾರೆ. ಯಾಕೆಂದ್ರೆ ಅವ್ರ ರಾಜ್ಯ ನಡೆದಿದೆಯಲ್ಲ, ಟೈಮ್ ಅನುಸಾರ ಕಲಿಯುಗದಲ್ಲಿ ಅವ್ರದೇ ರಾಜ್ಯ ಇದೆ. ಬಾಬಾ ಕೇತೆ ಯ ಭೂತ್ ಪೂಜಾ ಮೇರೆ ತೋ ಪೈರಿ ನಹಿ. ಬಾಬಂತರ ಈಗಂತೂ ಈ ತರ ಇನ್ನೊಬ್ಬರಿಗೆ ಕಾಲು ಮುಗಿಯುವುದು ಪೂಜಾ ಮಾಡೋದು ಅಂದ್ರೆ ಇದು ಭೂತ್ ಪೂಜಾ ಅಂತಾರ ಬಾಬಾ. ನನಗಂತೂ ಕಾಲುಗಳೇ ಇಲ್ಲ ಅಂದ್ಮೇಲೆ ಇಲ್ಲಿ ಪೂಜಾ ಮಾಡೋದು ಕಾಲು ಮುಗಿಯುವ ಅವಶ್ಯಕತೆನೇ ಇಲ್ಲ. धारणेಗಾಗಿ मुख्य सार अंतर्मुखी होकर अपनी अवस्था को जमाना है. अभ्यास करना, मैं आत्मा हूँ, अपने भाई को बाबा का संदेश देता हूँ, ऐसा आत्मा अभिमानी बनने की गुप्त मेहनत करनी है. ಅಂತರ್ಮುಖಿಗಳಾಗಿ ತಮ್ಮ ಅವಸ್ಥೆಯನ್ನ ಜಮಾ ಮಾಡ್ಕೊಳ್ಬೇಕಾಗಿದೆ ಅಥವಾ ಪಕ್ಕಾ ಮಾಡ್ಕೊಳ್ಬೇಕಾಗಿದೆ. ಅಭ್ಯಾಸ ಮಾಡ್ರಿ, ನಾ ಆತ್ಮ ಇದ್ದೀನಿ, ನಾನೇ ಆತ್ಮ ಇದ್ದೀನಿ ಅಂತ ಅಭ್ಯಾಸ ಮಾಡ್ರಿ. ನಾ ಆತ್ಮ ಈ ಸಹೋದರರಿಗೆ ಬಾಬಾರ ಸಂದೇಶ ಕೊಡ್ತಾ ಇದ್ದೀನಿ. ಈ ಸಹೋದರರಿಗೆ ನಾನು ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ ಅಂತ ನೀವು ಹೀಗೆ ತಿಳ್ಕೊಂಡು ಆತ್ಮಾಭಿಮಾನಿ ಸ್ಥಿತಿಯ ಗುಪ್ತ ಪರಿಶ್ರಮವನ್ನ ಪಡಬೇಕಿದೆ. ಸೆಕೆಂಡ್ ಪಾಯಿಂಟ್, ರೂಹಾನಿ ಸರ್ವಿಸ್ ಕಾ ಶೌಕ್ ರಖನಾ ಹೇ. ರೂಹಾನಿ ಸರ್ವಿಸ್ ಅಂದ್ರೆ ಅದರಲ್ಲಿ ಮುಖ್ಯ ನನ್ನ ಆತ್ಮನ ಮನಸ್ಸು ಕೂಡ ಬರ್ತದೆ. ಈ ಮನಸ್ಸಿಗೆ ಯಾವಾಗಲೂ ರೂಹಾನಿಯತೆ ತರಲಿಕ್ಕೆ, ರೂಹಾನಿಯತೆ ಒಳಗೆ ತಗೊಂಡ್ಬರ್ಲಿಕ್ಕೆ, ಮೈಂಡ್ ಏನು ತಿಳ್ಕೊಂಡಿದೆ ನಾ ದೇಹದಾರಿ ಸಂಬಂಧ
ನಾ ಯಜಮಾಂತಿ, ನನಗೂ ಮಕ್ಕಳದಾರ, ಸಂಸಾರದ ಅಂತ ಈ ಮೈಂಡಿಗೆ ಅದೆಲ್ಲದರಿಂದ ಬಿಡಿಸಿ ನಾ ಆತ್ಮ ಇದೀನಿ ಅನ್ನುವಂಥ ಸತ್ಯದಲ್ಲಿ ತರಲಿಕ್ಕೆ ನಿಮ್ಮ ಮೈಂಡ್ ಮೇಲೆ ಬಹಳ ಸೇವೆ ಮಾಡ್ಬೇಕು. ಅದೇ ತರ ಎಲ್ಲರ ಮನಸ್ಸುಗಳನ್ನ ಸಿಕ್ಕಾಕೊಂಡವರನ್ನ ಮೇಲೆತ್ಬೇಕನ್ನುವಂತ ಶೌಕ್ ಇರ್ಬೇಕಂತಾರ ಬಾಬಾ. ಆಪ್ ಸಮಾನ್ ಬನಾನೆ ಕಿ ಮೆಹನತ್ ಕರ್ನಿ ಹೇ, ತಮ್ಮ ಸಮಾನ ಮಾಡ್ಕೊಳ್ಳುವ ಪರಿಶ್ರಮ ಪಡಬೇಕು. ಸಂಘ ಕಾ ದೋಷ ಬಡಾ ಗಂದಾ ಹೈ, ಸಂಘ ದೋಷ ಬಹಳ ಕೆಟ್ಟದ್ದಿದೆ. ಅದು ಚಿಕ್ಕ ಮಕ್ಕಳಿಗೆ ಅಂತಲ್ಲ, ನಮಗೂ ಕೂಡ ಮೊಬೈಲ್ ಇರ್ಬೋದು, ಮೀಡಿಯಾ ಇರ್ಬೋದು, ಟಿವಿ ಇರ್ಬೋದು, ಜನರ ಮಾತು ಇರ್ಬೋದು, ಸಂಘ ಬಹಳ ಕೆಟ್ಟದ್ದಿದೆ. ಅದರಿಂದ ತಮ್ಮ ಸಂಭಾಲನೆ ಮಾಡ್ಕೊಳ್ರಿ. ಉಲ್ಟೆ ಖಾನ್ ಪಾನ್ ಕಿ ಆದತ್ ನಹಿ ಡಾಲ್ನಿ, ಅಂದ್ರೆ ಕುಡಿಯೋದು ತಿನ್ನೋದು ಅಂದ್ರೆ ಕೇವಲ ಯಾರೋ ಮುಟ್ಟಿದ್ದು ಅಥವಾ ಯಾರೋ ಮಾಡಿದ್ದು ಯಾವುದಾದ್ರೂ ಭಾವನೆಯಿಂದ ಅಂತ ಅಷ್ಟೇ ಅಲ್ಲ. ಉಣ್ಣೋದು ಕುಡಿಯೋದು ತಿನ್ನೋದು ನೋಡೋದು ಅಂತಂದ್ರೆ ಏನ್ ನೋಡ್ತೀನಿ, ಏನ್ ಕೇಳ್ತೀನಿ, ಏನ್ ಒಳಗೆ ತುಂಬ್ಕೋತಾ ಇದ್ದೀನಿ ಬುದ್ಧಿಯಲ್ಲಿ, ಟಿವಿ ಮತ್ತೆ ಮೀಡಿಯಾ ಮೂಲಕ, ಅದ್ರ ಕಡೆಗೂ ಬಹಳಷ್ಟು ಗಮನ ಇರಬೇಕು ಮಕ್ಕಳಿಗೆ ಅಂತಾರೆ ಬಾಬಾ. वरदान विश्व कल्याण के कार्य में सदा बिजी रहने वाले विश्व के आधारमूर्त भव. ವಿಶ್ವದ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬಿಜಿಯಾಗಿರುವಂತಹ ವಿಶ್ವದ ಆಧಾರ ಮೂರ್ತರು ಆಗ್ರಿ. ವಿಶ್ವ ಕಲ್ಯಾಣಕಾರಿ ಬಚ್ಚೆ ಸ್ವಪ್ನ ಮೇ ಬಿ ಫ್ರೀ ನಹಿ ರಹ ಸಕ್ತೆ. ವಿಶ್ವ ಕಲ್ಯಾಣ ಮಾಡುವಂತಹ ಮಕ್ಕಳು ಸ್ವಪ್ನದಲ್ಲಿಯೂ ಕೂಡ ಫ್ರೀ ಇರಲಿಕ್ಕೆ ಸಾಧ್ಯ ಇಲ್ಲ. जो दिन रात सेवा में बिजी रहते, उन्हें स्वप्न में भी कई नई नई बातें, सेवा के प्लान व तरीके दिखाई देते. ಬಾಬಾ ಹೇಳ್ತಾರೆ, ಎಷ್ಟೊಂದು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ, ನಿದ್ರೆಗೆ ಹೋದಾಗ, ಮೈಂಡ್ ನಿದ್ರೆಗೆ ಹೋದಾಗ ಸಬ್ ಕಾನ್ಷಿಯಸ್ ಮೈಂಡ್ ಜಾಗೃತ ಆಗ್ತದೆ. ಆ ಸಬ್ ಕಾನ್ಷಿಯಸ್ ಮೈಂಡಿಗೆ ಏನ್ ಸೇವಾ, ಯಾವ ರೀತಿ ಆತ್ಮಾಭಿಮಾನಿ ಸ್ಥಿತಿ ಮಾಡ್ಕೊಳ್ಬೇಕು, ಹೇಗೆ ಆತ್ಮಗಳನ್ನ ಜಾಗೃತ ಮಾಡ್ಕೋಬೇಕು ಅನ್ನುವಂಥ ಪ್ಲಾನ್ಗಳು ಕಾಣಬೇಕಂತ ಹೇಳ್ತಾರೆ ಬಾಬಾ. ಅಂದಾಗ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸೇವ್ ಆಗ್ತದೆ. वे सेवा में बिजी होने के कारण अपने पुरुषार्थ के व्यर्थ से और औरों के भी व्यर्थ से बचे रहते हैं. ಯಾರು ಕನಸಿನಲ್ಲೂ ಕೂಡ ಸೇವೆಯ ಆ ದೃಶ್ಯಗಳನ್ನೇ ಕಾಣ್ತಾರೋ ಅವರು ತಾವು ವ್ಯರ್ಥ ಇರ್ತಾರೆ, ಅನ್ಯರನ್ನು ವ್ಯರ್ಥ ಮುಕ್ತ ಮಾಡ್ತಾರೆ. उनके सामने बेहद की विश्व की आत्माएं सदा इमर्ज रहती है. ಅವ್ರ ಎದುರುಗಡೆ ಬೇಹದ್ದಿನ ವಿಶ್ವದ ಆತ್ಮರು ಇಮರ್ಜ್ ಆಗಿರ್ತಾರೆ. ಅಂದ್ರೆ ನಾವು ಏನೇ ಮಾಡಿದ್ರು ಹದ್ದಿನ ಮೈಂಡಲ್ಲಿ ಬಂದು ನಾನು ನನ್ನ ಶರೀರ ಸರಿ ಇರಬೇಕು, ನಮ್ಮ ಫ್ಯಾಮಿಲಿ ಸರಿ ಇರಬೇಕು, ನಮ್ಮ ಮನೆಯವ್ರು ನಾವು ಚಂದ ಇರಬೇಕು ಅಂತ ಹದ್ದಿನ ಮೈಂಡ್. ಆದರೆ ಆತ್ಮೀಯ ಸೇವೆ ಮಾಡುವಂಥ ಮಕ್ಕಳು, ಮನಸ್ಸಿನಲ್ಲೂ ಸೇವೆಯ ಪ್ರತಿ ಸಂಕಲ್ಪ ಮಾಡುವಂಥ ಮಕ್ಕಳು, ಅವ್ರಿಗೆ ಯಾವಾಗಲೂ ವಿಶ್ವದ ಆತ್ಮಗಳ ಎದುರುಗಡೆ ಕಾಣ್ತಾರೆ. ಇಷ್ಟು ದೊಡ್ಡ ವಿಶ್ವ, ಇಷ್ಟು ದೊಡ್ಡ ಪರಿವಾರ ಇದೆ, ಇದ್ರದ್ದು ಜವಾಬ್ದಾರಿ ನಾನಿದ್ದೀನಿ ಅನ್ನುವಂಥದ್ದು ಅವ್ರಿಗೆ ಯಾವಾಗಲೂ ಅಷ್ಟು ಆತ್ಮಗಳವ್ರ ಕಣ್ಣಿಗೆ ಕಾಣಿಸ್ತಾರ. ಉನಿ ಜರಾಬಿ ಅಲ್ಬೇಲಾಪನ್ನ ಆನೆ ಸಕ್ತ, ಅವರೆಂದೂ ಬೇಜವಾಬ್ದಾರಿ ಇರುವುದಿಲ್ಲ. ಮಾಡಿದ್ರಾಯ್ತು ತಗೋ, ಮಾಡೋಣ, ಮುಂದೆ ಸಕಾಶ್ ಕೊಡೋಣ, ಎಲ್ಲರ ಕಲ್ಯಾಣ ಮಾಡೋಣ, ಮುಂದೆ ಹಾಕುವಂಥದ್ದು ಇರುವುದಿಲ್ಲ. ಅವರಿಗೆ ಬೇಜವಾಬ್ದಾರಿತನ ಇರುವುದಿಲ್ಲ. ಇವರೆಲ್ಲರಿಗೂ ಸಕಾಶ್ ಕೊಡುವ ಜವಾಬ್ದಾರಿ, ಇವರೆಲ್ಲ ಆತ್ಮ ಸ್ಥಿತಿಗೆ ತರು ನಂದೇ ಅಂದ್ಕೊಂಡು ತಾವು ಕೂಡ ಆತ್ಮಿಕ ಅವಸ್ಥೆಯೊಳಗ ಪುರುಷಾರ್ಥದಲ್ಲಿ ತೊಡಗ್ತಾರೆ. ಐಸೆ ಸೇವಾಧಾರಿ ಬಚ್ಚೋं को आधार मूर्त बनने का वरदान प्राप्त हो जाता. ಇಂಥ ಸೇವಾಧಾರಿ ಮಕ್ಕಳಿಗೆ ಬಾಬಾ ಈ ವಿಶ್ವದ ಕಲ್ಯಾಣ ಮಾಡಲಿಕ್ಕೆ ಆಧಾರ ಮೂರ್ತ ಆಗುವಂಥ ವರದಾನವನ್ನ ಕೊಡ್ತಾರೆ. स्लोगन, संगम युग का एक एक सेकंड वर्षों के समान है, इसलिए अलबेलापन में समय नहीं गवाओ. ಸಂಗಮ ಯುಗದ ಒಂದೊಂದು ಸೆಕೆಂಡು ಕೂಡ ವರ್ಷಕ್ಕೆ ಸಮಾನ ಆಗಿದೆ ಅಂದಮೇಲೆ ಎಂದೂ ಬೇಜವಾಬ್ದಾರಿಯಲ್ಲಿ ಸಮಯವನ್ನ ಕಳ್ಕೊಳ್ಬೇಡ್ರಿ. ಅಂದ್ರೆ ಸಂಗಮ ಯುಗದಲ್ಲಿ ಬಾಬಾ ಹಿಸಾಬ್ ಕೊಟ್ಟಿದ್ದಾರೆ. 1 ಸೆಕೆಂಡಿಗೆ ಪದಮ ಅಂತ, ಅಂದ್ರೆ ಪದಂ ಪಡ್ಕೋತೀವಿ ಅಂತಂದ್ಮೇಲೆ ಸೇಮ್ ಹಿಸಾಬ್ ನೆಗೆಟಿವ್ ಒಳಗ ಪದಮದಷ್ಟೇ ಕಳ್ಕೊತೀವಿ. 1000 ಪಡ್ಕೋತೀವಿ ಅಂದ್ರೆ 1000 ಕಳ್ಕೊತೀವಿ. 100 ಪಟ್ಟು ಪಡಿತೀವಿ ಅಂದ್ರೆ 100 ಪಟ್ಟು ಕಳ್ಕೊತೀವಿ ಅಂದಮೇಲೆ ಸಂಗಮ ಯುಗದ 1 ಸೆಕೆಂಡ್ ಕಳ್ಕೊಳ್ಳೋದು ಅಂತಂದ್ರೆ ಬಾಬಾ ಹೇಳ್ತಾರೆ ವರ್ಷ ಕಳೆದಂತೆ. ಅವ್ಯಕ್ತಿಶಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯ ಆಗ್ರಿ. जिसके साथ स्वयं सर्वशक्तिमान बाबा कंबाइंड है, सर्वशक्तिय स्वतः उनके साथ होंगी. ಯಾರ ಹತ್ತಿರ ಸರ್ವಶಕ್ತಿಮಾನ್ ಶಿವ ಬಾಬಾ ಕಂಬೈಂಡ್ ಇದ್ದಾರೆ, ಸರ್ವಶಕ್ತಿಗಳು ಸದಾ ಅವ್ರ ಜೊತೆಯಲ್ಲಿ ಇರ್ತವೆ. ಅಂದ್ರೆ ಬಾಬನ್ ನಾಲೆಜ್ ಯಾರ ಬುದ್ಧಿಯಲ್ಲಿ ಸದಾ ಇರ್ತದೋ, ಬಾಬನ್ ನಾಲೆಜ್ ಇರುವುದು ಅಂತಂದ್ರೆ ಬಾಬಾ ಇರೋದು. ಬಾಬಾ ಬುದ್ಧಿಯಲ್ಲಿ ಇದ್ದಾಗ ಎಲ್ಲಾ ಶಕ್ತಿಗಳು ಅವ್ರು ಹೇಳದಂಗೆ ಕೆಲಸ ಕೇಳ್ತವೆ.
ಜहाँ ಸರ್ವಶಕ್ತಿಯಾ ಹೇ ವ ಸಫಲತಾ ನ ಹುಯಿ ಅಸಂಭವ. ಎಲ್ಲಿ ಸರ್ವಶಕ್ತಿಗಳಿರ್ತಾವ ಅಲ್ಲಿ ಸಫಲತೆ ಆಗುವುದಿಲ್ಲ ಅನ್ನೋದು ಅಸಂಭವ. कोई अच्छा साथी लौकिक में भी मिल जाता तो उसको छोड़ नहीं सकते. ಯಾರು ಲೌಕಿಕದಲ್ಲಿ ಒಳ್ಳೆ ಸಂಗಾತಿ ಸಿಕ್ಕರು ಅಂತಂದ್ರ ಎಂದೂ ಅವರೊಬ್ರಿಗೊಬ್ರು ಬಿಟ್ಕೊಡೋದಿಲ್ಲ. ಏತು ಅವಿನಾಶಿ ಸಾಥಿ ಹೇ, ಶಿವ ಬಾಬಾ ನಮ್ಮ ಅವಿನಾಶಿ ಸಂಗಾತಿ ಅದಾರ, ಜೊತೆಗಾರಿದ್ದಾರೆ. ಕವಿ ಧೋಕಾ ನೈ ದೇನೆ ವಾಲ ಸಾಥಿ ಹೇ, ಎಂದೂ ಮೋಸ ಮಾಡದ ಸಂಗಾತಿ ಜೊತೆಗಾರಾಗಿದ್ದಾರೆ. ಸದಾ ಹಿ ಸಾಥ್ ನಿಭಾನೆ ವಾಲಿ ಸಾಥಿ ತೋ ಸದಾ ಸಾಥ್ ರಹೋ. ಸದಾ ನಮ್ಮ ಜೊತೆಯಲ್ಲಿ ನಡೆಯುವಂತಹ, ಜೊತೆ ನಿಭಾಯಿಸುವಂತಹ, ಕೊನೆಯವರೆಗೂ ಇದ್ದುಕೊಂಡು ದಡ ಸೇರಿಸುವಂತಹ, ದಡ ಮುಟ್ಟಿಸುವಂತಹ ಜೊತೆಗಾರದಾರ ತಂದಮೇಲೆ ಸದಾ ಅವರ ಜೊತೆಯಲ್ಲಿನೇ ನಡೀತಾ ಇರಬೇಕು. ಓಂ ಶಾಂತಿ.